356 356 ಮುಗಿದಿದೆ. 356 ಮುಗಿದಿದೆ ಎಂದು 357. ರಾಜಸೇ ತಾಮಸೇ ಚೈವ ವಿವೇಕೋಯಂ ನ ದರ್ಶಿತಃ ಅಯೋಗ್ಯಾನಾಮಬೋಧಾರ್ಥಂ ತತಸ್ತತ್ರೈವ ತೇ ರತಾಃ ಏವಂ ಪುರಾಣಕರ್ತೃೈವ ಸ್ವಕೃತಗ್ರಂಥರಾಶಿಷು ಗ್ರಾಹ್ಯಾಗ್ರಾಹ್ಯ ವಿಭಾಗೋಕ್ತೇಃ ನ ಸಂದೇಹೋ ವಿವೇಕಿನಾಂ. ಹಿಂದೆ ಯಾವ ಪುರಾಣಗಳನ್ನು ಗ್ರಹಣ ಮಾಡಬೇಕು, ಯಾವ ಪುರಾಣ ಗ್ರಹಗಳನ್ನು ಗ್ರಹಣ ಮಾಡಬಾರದು, ಅಂದರೆ ಸ್ವೀಕಾರ ಮಾಡಬೇಕು, ಸ್ವೀಕಾರ ಮಾಡಬಾರದು ಎಂಬತಕ್ಕಂಥ ವಿಭಾಗ ಅದು ಸಾತ್ವಿಕ ಪುರಾಣಗಳಲ್ಲಿಯೇ ಹೇಳಿದ್ದಾರೆ ಅಂತಂದರು. ಯಾಕೆ ಅಂತಂದರೆ ಯಾವಾಗಲೂ ಸಾತ್ವಿಕರು ಅವರು ತಮ್ಮ ಬುದ್ಧಿ ಶುದ್ಧವಾಗಬೇಕು ಅಂತ ಬಯಸ್ತಾರೆ. ಆದ್ದರಿಂದಾಗಿ ಯಾರು ಯಾವುದನ್ನು ಬಯಸ್ತಾರೋ ಅವರಿಗೆ ಆ ಆಹಾರ ಕೊಡಬೇಕು. ಸಾತ್ವಿಕರು ಸಾತ್ವಿಕ ಜ್ಞಾನವನ್ನೇ ಬಯಸುವವರು. ಅದಕ್ಕೋಸ್ಕರ ಈ ಪುರಾಣಗಳ ವಿಭಾಗಗಳ ವಿಚಾರ ಅದು ಸಾತ್ವಿಕ ಪುರಾಣಗಳಲ್ಲಿಯೇ ಹೇಳಿದ್ದಾರೆ ಅಂತ ಹಿಂದೆ ಹೇಳಿದರು. ಇವಾಗ ಹೇಳ್ತಾ ಇದ್ದಾರೆ ಸಾತ್ವಿಕ ಪುರಾಣಗಳಲ್ಲಿ ಹೇಳಿದ್ದು ಯಾಕೆ ಅಂತ ಹೇಳಿ ರಾಜಸ ತಾಮಸ ಪುರಾಣಗಳಲ್ಲಿ ವಿಭಾಗ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅನ್ನೋದಕ್ಕೂ ಕಾರಣವನ್ನು ಹೇಳ್ತಾ ಇದ್ದಾರೆ. ರಾಜಸೇ ತಾಮಸೇ ಚೈವ ಅಯಂ ವಿವೇಕ ನ ದರ್ಶಿತಃ. ಈ ವಿಭಾಗ ಅದನ್ನು ಸಾತ್ವಿಕ ರಾಜಸ ತಾಮಸ ಪುರಾಣಗಳಲ್ಲಿ ಹೇಳಲಿಲ್ಲ. ಯಾಕೆ ಅಂತಂದರೆ ಅಯೋಗ್ಯಾನಾಂ ಅಬೋಧಾರ್ಥಂ ಅಂತ. ಅಯೋಗ್ಯರಿಗೆ ಈ ವಿಭಾಗ ಇದೆ ಅಂತ ತಿಳಿಲೇಬಾರ್ದು. ಯಾಕೆ ಅಂತಂದರೆ ಅವರು ಈ ರಾಜಸ ತಾಮಸ ಪುರಾಣದಲ್ಲಿ ಹೇಳಿರುವ ವಿಷಯದಲ್ಲಿಯೇ ಅವರಿಗೆ ಆಸಕ್ತಿ ಇರಬೇಕು, ಪೂರ್ಣ ನಂಬಿಕೆ ಇರಬೇಕು. ಅದಕ್ಕೋಸ್ಕರ ಸಾತ್ವಿಕ ವಿಷಯವನ್ನು ಅಥವಾ ಸಾತ್ವಿಕ ರಾಜಸ ತಾಮಸ ಪುರಾಣಗಳ ವಿಭಾಗವನ್ನು ಸಾತ್ವಿಕ ಪುರಾಣದಲ್ಲಿ ಹೇಳಿದ್ದಾರೆ. ವಿಭಾಗ ಇದೆ ಎಂಬತಕ್ಕಂಥ ವಿಷಯವನ್ನು ರಾಜಸ ತಾಮಸ ಪುರಾಣಗಳಲ್ಲಿ ಹೇಳಲೇ ಇಲ್ಲ. ಯಾಕೆ ಅವರಿಗೆ ಆ ವಿಷಯ ಎಂಬತಕ್ಕಂಥದ್ದು ತಿಳಿಯಲೇಬಾರದು. ಅವರು ಸಾತ್ವಿಕ ರಾಜಸ ವಿಷಯದಲ್ಲಿಯೇ ರಾಜಸ ತಾಮಸ ವಿಷಯದಲ್ಲಿಯೇ ಅವರು ಪೂರ್ಣ ಆಸಕ್ತಿಯನ್ನು ಹೊಂದಿರಬೇಕು ಅಂತ. ಯಾರು ಇಲ್ಲ, ಅವರು ಸಾತ್ವಿಕ ಪುರಾಣ ಓದಲ್ಲ. ಏನು ಮಾಡ್ತಾರೆ ಅಂದರೆ ರುದ್ರದೇವರ ಮಹಿಮೆ ಎಲ್ಲಿದೆ ಅಂತ ನೋಡ್ತಾರೆ. ನೋಡಿದಾಗ ಆವಾಗ ಲಿಂಗ ಪುರಾಣದಲ್ಲಿದೆ, ಶೈವ ಪುರಾಣದಲ್ಲಿದೆ, ಅದನ್ನೇ ಸರಿ ಅಂತ ಅಂದ್ಕೊಬಿಡ್ತಾರೆ. ವಿಷ್ಣು ದ್ವೇಷಿಗಳಾಗಿರ್ತಾರೆ ಅವರು. ವಿಷ್ಣು ದ್ವೇಷಿಗಳಾದ್ದರಿಂದ ವಿಷ್ಣುವಿನ ಮಹಿಮೆಯನ್ನು ಹೇಳ್ತಕ್ಕಂಥ ಪುರಾಣಗಳು ಅಂತ ಅದು ನೋಡಲಿಕ್ಕೆ ಹೋಗಲ್ಲ. ಅದೇ ಸಾತ್ವಿಕರಿಗೆ ಆ ವಿಷ್ಣು ಪಾರಮ್ಯ ತಿಳಿದಿದೆ. ಉಳಿದ ದೇವತೆಗಳ ದ್ವೇಷ ಮಾಡಲ್ಲ ಅವರು. ಸಾತ್ವಿಕರು ಇತರ ದೇವತೆಗಳನ್ನು ದ್ವೇಷ ಮಾಡಲ್ಲ. ಈ ರಾಜಸರು ಮತ್ತು ತಾಮಸರಿದ್ದಾರಲ್ಲ, ತಾವು ನಂಬಿದ ದೇವತೆಗಳನ್ನು ಅವರು ಪ್ರೀತಿ ಮಾಡಲಿ, ಭಕ್ತಿ ಮಾಡಲಿ, ಆದರೆ ಇತರ ದೇವತೆಗಳನ್ನು ಅವರು ತುಂಬ ಖಂಡನೆ ಮಾಡ್ತಾರೆ. ಇಲ್ಲ, ಹೇಳಿದ್ದಾರೆ, ಎಲ್ಲೋ ಸ್ವಲ್ಪ ಸ್ವಲ್ಪ ಮಾತ್ರ ಹೇಳಿದ್ದಾರೆ, ಸುಮ್ಮನೆ ಹೇಳಿದ್ದಾರೆ ಅಷ್ಟೇ. ಯಾಕೆಂದರೆ ಪರಸ್ಪರ ವಿರೋಧ ಬರುತ್ತಲ್ಲ. ಶಿವನ ಮಹಿಮೆ ಜಾಸ್ತಿ ಹೇಳಿದ್ದು, ವಿಷ್ಣುವಿನ ಮಹಿಮೆ ಚೂರೇ ಹೇಳಿರೋದು, ಅಂದರೆ ಶಿವನ ಮಹಿಮೆಯನ್ನು ಒಪ್ಪಬೇಕು ಅಂತ ಅಂದ್ಕೊಳ್ತಾರೆ. ವಾಲ್ಯೂಮ್ ಬೇಕಾದ್ರೆ ಕೊಡಬೇಕಂತ ಕೇಳಿಸಲ್ವೇನೋ. ಹೀಗೆ ಯಾವ ಪುರಾಣಕರ್ತರು ವೇದವ್ಯಾಸ ದೇವರೇ ತಾವು ಮಾಡಿರುವಂತಹ ಗ್ರಂಥಗಳಲ್ಲಿ ಹೀಗೆ ಯಾವುದು ಗ್ರಾಹ್ಯ
ಯಾವುದು ಅಗ್ರಾಹ್ಯ, ಯಾವುದು ಸ್ವೀಕಾರಾರ್ಹ, ಯಾವುದು ಸ್ವೀಕಾರಾರ್ಹ ಅಲ್ಲ ಎಂಬತಕ್ಕಂಥ ವಿಭಾಗವನ್ನು ಹೇಳಿದ್ದಾರೆ. ಆದ್ದರಿಂದ ವಿವೇಕಿಗಳಿಗೆ ಈ ವಿಷಯದಲ್ಲಿ ಸಂದೇಹ ಎಂಬತಕ್ಕಂಥದ್ದು ಬರೋದೇ ಇಲ್ಲ. ಯಾರು ಬುದ್ಧಿಶುದ್ಧಿಯನ್ನು ಹೊಂದಿದ್ದಾರೋ ಅಂತಹ ವ್ಯಕ್ತಿಗಳಿಗೆ ಈ ಸಂದೇಹ ಎಂಬತಕ್ಕಂಥದ್ದು ಬರೋದೇ ಇಲ್ಲ. ಅಯೋಗ್ಯಾನ ತತ್ವಜ್ಞಾನ ಹೊಂದಲಿಕ್ಕೆ ಯೋಗ್ಯರಲ್ಲದವರಿಗೆ ಅಬೋಧಾರ್ಥಂ ತಿಳಿಯದಿರಲಿ ಎಂಬ ಉದ್ದೇಶದಿಂದ ರಾಜಸ ಪುರಾಣಗಳಲ್ಲಿ ತಾಮಸೇ ಚೈವ ತಾಮಸ ಪುರಾಣಗಳಲ್ಲಿಯೂ ಅಯಂ ವಿವೇಕ ಈ ಸಾತ್ವಿಕ ರಾಜಸ ತಾಮಸ ಪುರಾಣಗಳ ವಿಭಾಗವು ನ ದರ್ಶಿತಃ ಪ್ರದರ್ಶನ ಮಾಡಿಲ್ಲ. ತತಃ ಆ ಕಾರಣದಿಂದ ತೇ ಆ ರಾಜಸರು ತಾಮಸರು ತತ್ರೈವ ರಾಜಸ ತಾಮಸ ಪುರಾಣಗಳಲ್ಲಿಯೇ ರತಾಹ ಆಸಕ್ತರಾಗಿದ್ದಾರೆ. ಏವಂ ಈ ರೀತಿಯಲ್ಲಿ ಪುರಾಣಕರ್ತರ ಏವ ಪುರಾಣವನ್ನು ರಚನೆ ಮಾಡಿರುವ ವೇದವ್ಯಾಸ ದೇವರಿಂದಲೇ ಸ್ವಕೃತ ಗ್ರಂಥರಾಶಿಷು ತಾವು ರಚನೆ ಮಾಡಿದ ಗ್ರಂಥಗಳ ಸಮುದಾಯದಲ್ಲಿ ಗ್ರಾಹ್ಯಾಗ್ರಾಹ್ಯ ವಿಭಾಗೋಕ್ತೇ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದದ್ದು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಲ್ಲದ ವಿಭಾಗವೆಂದು ಹೇಳಿರೋದರಿಂದ ವಿವೇಕಿನಾಂ ಜ್ಞಾನವುಳ್ಳವರಿಗೆ ಸಂದೇಹವು ನ ಬರುವುದಿಲ್ಲ. ಅಯೋಗ್ಯಾನಾಂ ತತ್ವಜ್ಞಾನಕ್ಕೆ ಯೋಗ್ಯರಲ್ಲದೇ ಇರುವಂತಹ ಜೀವರಿಗೆ ಅಬೋಧಾರ್ಥಂ ತತ್ವವು ತಿಳಿಯದಿರಲಿ ಎಂಬ ಉದ್ದೇಶದಿಂದ ರಾಜಸ ಪುರಾಣಗಳಲ್ಲಿ ತಾಮಸೇ ಚೈವ ತಾಮಸ ಪುರಾಣಗಳಲ್ಲಿಯೂ ಅಯಂ ವಿವೇಕ ಈ ರಾಜಸ ತಾಮಸ ಪುರಾಣ ಇವುಗಳ ವಿಭಾಗವು ನ ದರ್ಶಿತಃ ಪ್ರದರ್ಶನ ಮಾಡಿಲ್ಲ. ತತಃ ಆದ್ದರಿಂದ ತೇ ತಾಮಸರು ರಾಜಸರು ತತ್ರೈವ ರಾಜಸ ತಾಮಸ ಪುರಾಣಗಳಲ್ಲಿಯೇನೇ ರತಾಹ ಆಸಕ್ತರಾಗಿದ್ದಾರೆ. ಏವಂ ಈ ರೀತಿಯಾಗಿ ಪುರಾಣಕರ್ತೈವ ಪುರಾಣ ರಚನೆ ಮಾಡಿರುವಂತಹ ವೇದವ್ಯಾಸ ದೇವರಿಂದಲೇ ಸ್ವಕೃತ ಗ್ರಂಥರಾದಿಷು ತಾವು ರಚನೆ ಮಾಡಿದ ಗ್ರಂಥಗಳ ಸಮುದಾಯದಲ್ಲಿ ಗ್ರಾಹ್ಯಾಗ್ರಾಹ್ಯ ವಿಭಾಗೋಕ್ತೇ ಸ್ವೀಕಾರ ಮಾಡಲು ಯೋಗ್ಯವಾದದ್ದು ಸ್ವೀಕಾರ ಮಾಡಲು ಯೋಗ್ಯವಾದದ್ದಲ್ಲ ಎಂಬುವ ವಿಭಾಗವನ್ನು ವಿವೇಕಿನಾಂ ಜ್ಞಾನವುಳ್ಳವರಿಗೆ ಸಂದೇಹವು ನ ಇರುವುದಿಲ್ಲ. ಗ್ರಂಥರಾಶಿ 18 ಪುರಾಣ. ಹೌದು, ಗುಂಪು ಅಂತ ಅರ್ಥ. ಸಂಖ್ಯೆ ಅಂದರೆ ಅದು 18 ಅಂತ ಗೊತ್ತಿದೆಯಲ್ಲ, ಇಲ್ಲಿ ಮಾತ್ರ ಅದನ್ನು ಹೇಳಲಿಲ್ಲ ಅಷ್ಟೆ. ಅದರಲ್ಲಿಯೂ ಕೂಡ ಸ್ವಕೃತ ಗ್ರಂಥರಾಶಿಷು ಅಂತಂದರೆ ಸಾತ್ವಿಕ ಪುರಾಣಗಳು ಮಾತ್ರ, ಅಲ್ಲಿ ವಿಭಾಗವನ್ನು ಹೇಳಿರೋದು. ಅಬೋಧಾರ್ಥಂ ಅದಕ್ಕರ್ಥ ಬರೀತಾರೆ ಉಕ್ತ ತ್ರೈವಿಧ್ಯ ಅಜ್ಞಾಪನಾರ್ಥಂ. 3 ವಿಧವಾದ ವಿಭಾಗ ಇದೆ ಎಂತಕ್ಕಂತಹ ಜ್ಞಾನವೇ ಅವರಿಗೆ ಬರಬಾರದು. ಅದಕ್ಕೋಸ್ಕರ ರಾಜಸ ತಾಮಸ ಪುರಾಣದಲ್ಲಿ ಹೇಳಿಲ್ಲ. ತತಃ ತಾಮತಸ್ವಾದಿ ಅಜ್ಞಾನಾತ್ ಅವರಿಗೆ ತಾಮಸತ್ವ ರಾಜಸತ್ವ ಸಾತ್ವಿಕತ್ವ ಇವುಗಳ ಜ್ಞಾನವೇ ಬರೋದಿಲ್ಲ. ಆದ್ದರಿಂದ ಅವರು ತತ್ರೈವ ರತಾಃ ಆಯಾ ಪುರಾಣಗಳಲ್ಲಿ ರಾಜಸ ತಾಮಸ ಪುರಾಣದಲ್ಲಿ ಆಸಕ್ತರಾಗಿರ್ತಾರೆ. ಅದಕ್ಕೆ ತತ್ರೈವ ಅಂದರೆ ಏನರ್ಥ? ತಾಮಸ ರಾಜಸ ಪುರಾಣೇಶು ಏವ, ತಾಮಸ ರಾಜಸ ಪುರಾಣಗಳಲ್ಲಿಯೇ ಅವರು ಆಸಕ್ತರಾಗಿರ್ತಾರೆ. ತಸ್ಮಾಚ್ಚೈವ ಬ್ರಾಹ್ಮಣ ಪಕ್ಷ ಪುರಾಣವಚನಾಶ್ರಯಾತ್ ನ ತತ್ವಪ್ರಚ್ಯುತಿಃ ಕಾರ್ಯವಿವೇಕಿನಾಂ. ಏನು ಮಾಡಬೇಕು ಏನು ಮಾಡಬಾರ್ದು, ಯಾವುದನ್ನು ತಿಳ್ಕೊಳ್ಬೇಕು ಯಾವುದನ್ನು ತಿಳ್ಕೊಳ್ಬಾರ್ದು ಎಂಬತಕ್ಕಂಥ ಜ್ಞಾನ ಉಳ್ಳವನೇ ವಿವೇಕಿ. ವಿವೇಕ ಉಳ್ಳವನು. ವಿವೇಕ ಅಂದ್ರೇನು? ಭೇದ ಅಂದರೆ
ಯಾವುದನ್ನು ಸ್ವೀಕಾರ ಮಾಡಬೇಕು, ಯಾವುದನ್ನು ಸ್ವೀಕಾರ ಮಾಡಬಾರ್ದು, ಯಾವುದನ್ನು ತಿಳ್ಕೊಳ್ಬೇಕು, ಯಾವುದನ್ನು ತಿಳ್ಕೊಳ್ಬಾರ್ದು ಎಂತಕ್ಕಂತಹ ಈ ಭೇದ ಜ್ಞಾನ ಯಾರಿಗಿದೆಯೋ, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು, ಯಾವುದನ್ನು ಕುಡಿಬೇಕು, ಯಾವುದನ್ನು ಕುಡಿಬಾರ್ದು, ಈ ವಿವೇಕ ಅದು ಕೂಡ ಭೇದ ಜ್ಞಾನ. ಎಲ್ಲವೂ ತಿನ್ನಲಿಕ್ಕೆ ಯೋಗ್ಯವಾಗಿದೆ, ಬಾಯಿಯೊಳಗೆ ಹೋಗುತ್ತೆ, ಹೊಟ್ಟೆ ಒಳಗೆ ಹೋಗುತ್ತೆ ಅಂದ್ಕೊಂಡ್ರೆ ಆವಾಗ ವಿವೇಕ ಇಲ್ಲ ಅಂತ ಅರ್ಥ. ನಾವು ಹೇಳ್ತೇವೆ ತಾನೆ, ಸ್ವಲ್ಪ ವಿವೇಕ ಇಲ್ವಾ ಅಂತ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ವಿವೇಕ ಇಲ್ವಾ ಅಂತ ಹೇಳ್ತಾರೆ, ಸೇರಿಸ್ಕೊಂಡೇ ಹೇಳ್ತೇವೆ ನಾವು. ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ವಿವೇಕ ಇಲ್ವಾ? ಶುಗರ್ ಇದ್ದವರಿಗೆ ತುಂಬ ಸ್ವೀಟ್ ತಿಂದರೆ ಅವಾಗ ಕೇಳ್ತೇವೆ ವಿವೇಕ ಇಲ್ವಾ ಅಂತ. ಅಂದರೆ ಏನರ್ಥ? ಯಾವುದು ಗ್ರಾಹ್ಯ ಯಾವುದು ಅಗ್ರಾಹ್ಯ ಎಂತಕ್ಕಂಥ ಭೇದ ಜ್ಞಾನ ಇಂದ ಯಾರು ಕಾರ್ಯಕಾರ್ಯ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಎಂತಕ್ಕಂತಹ ಜ್ಞಾನವನ್ನು ಹೊಂದಿದ್ದಾನೋ ಅಂತಹ ವ್ಯಕ್ತಿಗಳು ಶೈವ ಬ್ರಾಹ್ಮಣ ಪಕ್ಷ ಪುರಾಣ ವಚನಾಶ್ರಯ ಅಂತ. ಶೈವ ಮತ್ತು ಬ್ರಾಹ್ಮಣ ಅಂದರೆ ರುದ್ರಾದಿ ದೇವತೆಗಳನ್ನು ಸರ್ವೋತ್ತಮರು ಅಂತ ಹೇಳ್ತಕ್ಕಂಥದ್ದು, ಬ್ರಹ್ಮಾದಿ ದೇವತೆಗಳನ್ನು ಸರ್ವೋತ್ತಮರು ಅಂತ ಹೇಳ್ತಕ್ಕಂತಹ ಯಾವ್ಯಾವ ಪುರಾಣ ವಾಕ್ಯಗಳಿದೆಯಲ್ಲ ಇದನ್ನು ಇಟ್ಕೊಂಡ್ಬಿಟ್ಟು ವಿಷ್ಣು ಸರ್ವೋತ್ತಮ ಅಂತ ಒಪ್ಲಿಕ್ಕೆ ಬರಲ್ಲ. ತಾಮಸ ಪುರಾಣಗಳಲ್ಲಿ ರಾಜದ ಪುರಾಣಗಳಲ್ಲಿ ರುದ್ರಾದಿ ದೇವತೆಗಳ ಸರ್ವೋತ್ತಮತ್ವವನ್ನು ಹೇಳಿದ್ದಾರೆ, ಆದ್ದರಿಂದ ವಿಷ್ಣುವಿನ ಸರ್ವೋತ್ತಮತ್ವ ಒಪ್ಲಿಕ್ಕೆ ಬರಲ್ಲ ಅಂತ ಈ ರೀತಿಯಲ್ಲಿ ವಾದ ಮಾಡ್ತಕ್ಕಂಥದ್ದು, ವಿಷ್ಣು ಸರ್ವೋತ್ತಮತ್ವವನ್ನು ನಿರಾಕರಣೆ ಮಾಡ್ತಕ್ಕಂಥದ್ದು, ಒಪ್ಪದೇ ಇರತಕ್ಕಂಥದ್ದು ಇದು ಸರಿಯಲ್ಲ. ತತ್ವ ಪ್ರಚ್ಯುತಿ ನ ಕಾರ್ಯ, ತತ್ವದ ನಿರಾಕರಣೆ ಅಂದರೆ ಒಪ್ಪದೇ ಇರೋದು, ಸರಿಯಲ್ಲ ಅಂತ ಹೇಳೋದು, ಧ್ಯಾನ ಮಾಡಬಾರದು. ಯಾಕೆಂತಂದರೆ ಆ ಎಲ್ಲ ಪುರಾಣಗಳು ಕೂಡ ಅಯೋಗ್ಯರಿಗೆ ಮೋಹಕ್ಕೋಸ್ಕರವೇ ಹೇಳಿದ್ದು. ಅದನ್ನು ತತ್ವ ಅಂತ ಇಟ್ಕೊಂಡ್ಬಿಟ್ಟು ಯಾವುದು ತತ್ವವೋ ಅದನ್ನು ನಿರಾಕರಣೆ ಮಾಡಬಾರದು. ತಸ್ಮಾತ್ ಆದ್ದರಿಂದ ಶೈವ ಬ್ರಾಹ್ಮಣ ಪಕ್ಷ ಪುರಾಣ ವಚನಾಶ್ರಯಾತ್, ಶೈವ ಪುರಾಣ ಮತ್ತು ಬ್ರಾಹ್ಮಣ ಪುರಾಣಗಳ ವಚನವನ್ನು ಅವಲಂಬಿಸಿ ಕಾರ್ಯಕಾರ್ಯ ವಿವೇಕಿನ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಎಂಬತಕ್ಕಂತಹ ವಿವೇಕವನ್ನು ಹೊಂದಿರುವ ವ್ಯಕ್ತಿಯಿಂದ ತತ್ವಪ್ರಚ್ಯುತಿ ತತ್ವ ನಿರಾಕರಣೆಯು ನ ಕಾರ್ಯ ಮಾಡಲ್ಪಡ್ತಕ್ಕದ್ದಲ್ಲ. ತಸ್ಮಾತ್ ಆದ್ದರಿಂದ ಶೈವ ಬ್ರಾಹ್ಮಣ ಪಕ್ಷ ಪುರಾಣ ವಚನಾಶ್ರಯಾತ್, ಶೈವ ಮತ್ತು ಬ್ರಾಹ್ಮಣ ಪುರಾಣಗಳಲ್ಲಿ ಹೇಳಿರುವ ವಾಕ್ಯಗಳನ್ನು ಅವಲಂಬಿಸಿ ಕಾರ್ಯಕಾರ್ಯ ವಿವೇಕಿನ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಎಂಬತಕ್ಕಂತಹ ವಿವೇಕಿಯಾದವನಿಂದ ತತ್ವಪ್ರಚ್ಯುತಿ ತತ್ವ ನಿರಾಕರಣೆಯು ನ ಕಾರ್ಯ ಮಾಡಲ್ಪಡತಕ್ಕದ್ದಲ್ಲ. ಅನೇನ ವಿಭಾಗ ಪ್ರದರ್ಶನೇನ ಪ್ರಯೋಜನಾಂತರಮಪಿ ಸಿದ್ಧಮಿತ್ಯಾಹ. ಸಾತ್ವಿಕ ರಾಜಸ ತಾಮಸ ಪುರಾಣ ವಿಭಾಗ ಇದೆ ಅಂತ ಹೇಳಿದ್ದರಿಂದ ಇನ್ನೊಂದು ಪ್ರಯೋಜನ ಯಾವುದದು ಅಂತಂದರೆ ತತ್ವವನ್ನು ತಿಳಿದವನು ತತ್ವಪ್ರಚ್ಯುತಿಯನ್ನು ಮಾಡಬಾರದು, ತತ್ವ ನಿರಾಕರಣೆ ಮಾಡಬಾರದು ಎಂತಕ್ಕಂತಹ ಇನ್ನೊಂದು ಪ್ರಯೋಜನವೂ ಕೂಡ ಸಿದ್ಧವಾಯಿತು ಅಂತ ಹೇಳ್ತಾ ಇದ್ದಾರೆ. ದ್ವಿತೀಯಾಭಿನಿವೇಶೇನ ಭಯಂ ಸ್ಯಾದಿತಿ ಯದ್ವಚಃ ತಚ್ಚಾತ್ಮದೇಹಗೇಹಾದಿ ದ್ವಯಶಬ್ದೇನ ಭಣ್ಯತೆ ತತ್ರಾಗ್ರಹಾತ್ ಭಯಂ ತೇ ಸ್ಯಾತ್ ತತೋ ಭಕ್ತ್ಯಾ ಭಜೇಶ್ವರಂ ಇತ್ಯಾಹನೋ ಚೇದ್ವಾಕ್ಯಸ್ಯ ಪೂರ್ವೋತ್ತರ ವಿರುದ್ಧತಾ. ಅಲ್ಲಿ ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಅಂತ ಭಾಗವತದ ವಾಕ್ಯ. ದ್ವಿತೀಯ ಅಭಿನಿವೇಶತಃ ಭಯಂ ಸ್ಯಾತ್ ಅಂತ. ಇದಕ್ಕೆ ಮಾಯಾವಾದಿಗಳ ಅರ್ಥ ಏನು ಹೇಳ್ತಾರೆ ಅಂತಂದರೆ, ಒಂದು ವೇಳೆ ಭೇದವನ್ನು ಒಪ್ಪಿದರೆ, ಪರಮಾತ್ಮನಿಗಿಂತ ಬೇರೆಯಾದ ಜಗತ್ತನ್ನು ಸತ್ಯ ಅಂತ ಒಪ್ಪಿದ್ರೆ ಅವಾಗ ದ್ವಿತೀಯ ಅಭಿನಿವೇಶತಃ, ದ್ವಿತೀಯ ಅಂದರೆ ವಸ್ತು ಎರಡನೇದು ಅಥವಾ ಭೇದ, ಪರಮಾತ್ಮನಿಗಿಂತ ಬೇರೆಯಾದ ಪ್ರಪಂಚ ಅದು ದ್ವಿತೀಯ, ಅಥವಾ ಪ್ರಪಂಚಕ್ಕೂ ಪರಮಾತ್ಮನಿಗೂ ಸತ್ಯಭೇದ ಇದು ದ್ವಿತೀಯ. ಇದರಲ್ಲಿ ಅಭಿನಿವೇಶ
ನಿಮಗೆ ಪೂರ್ಣ ಆಗ್ರಹ ಇದೆ ಅಂತಾದರೆ ಆವಾಗ ಭಯಂ ಸ್ಯಾತ್, ಪುನಃ ಪುನಃ ಸಂಸಾರ ಭಯ ಬರುತ್ತೆ. ಸಂಸಾರದಿಂದ ಬಿಡುಗಡೆ ಹೊಂದಬೇಕು ಅಂತಂದರೆ ಏಕಮೇವ ಅದ್ವಿತೀಯಂ ಬ್ರಹ್ಮ, ಜೀವಬ್ರಹ್ಮರಿಗೆ ಭೇದ ಇಲ್ಲ, ಜಗತ್ತು ಮಿಥ್ಯಾ ಅಂತ ತಿಳಿಯಬೇಕು ಅಂತ ಅವರ ಅರ್ಥ ಹೇಳ್ತಾರೆ. ಆದರೆ ಈಗ ನಾವು ಹೇಳಿದ ರೀತಿಯಲ್ಲಿ, ಯಾಕೆ ಸಾತ್ವಿಕ ಪುರಾಣಗಳಲ್ಲಿ ಜೀವಬ್ರಹ್ಮರ ಭೇದವನ್ನೇ ಹೇಳಿದ್ದಾರೆ, ರಾಜಸ ಪುರಾಣಗಳಲ್ಲಿ ತಾಮಸ ಪುರಾಣಗಳಲ್ಲಿ ವ್ಯತಿರಿಕ್ತವಾಗಿ ಹೇಳಿರಬಹುದು. ಆದರೆ ಪುರಾಣಕರ್ತೃಗಳಾದ ವೇದವ್ಯಾಸದೇವರ ಅಭಿಪ್ರಾಯ ಸಾತ್ವಿಕ ಪುರಾಣಗಳಲ್ಲಿ ಹೇಳಿದ ವಿಷಯವೇ ತತ್ವ, ರಾಜಸ ತಾಮಸ ಪುರಾಣಗಳಲ್ಲಿ ಹೇಳಿರ್ತಕ್ಕಂಥದ್ದು ಮೋಹಕ್ಕೋಸ್ಕರ, ಅದು ತತ್ವ ಅಲ್ಲ ಅಂತ. ಆದ್ದರಿಂದ ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಅಂತ ಭಾಗವತ ವಾಕ್ಯ ಇದೆ. ಇಲ್ಲಿ ದ್ವಿತೀಯಾಭಿನಿವೇಶತ ಅಂದರೆ ಏನರ್ಥ? ಈ ಜೀವಬ್ರಹ್ಮರಿಗೆ ಭೇದವನ್ನು ತಿಳಿದರೆ, ಭೇದದಲ್ಲಿ ಆಗ್ರಹ ಇದ್ದರೆ ಅಂತ ಅರ್ಥ ಅಲ್ಲ. ಅಥವಾ ಜಗತ್ತು ಸತ್ಯ ಅಂತ ಪರಮಾತ್ಮನಿಗಿಂತ ಬೇರೆಯಾಗಿ ತಿಳಿದರೆ ಅಂತ ಅರ್ಥ ಅಲ್ಲ. ದ್ವಿತೀಯ ಅಂತಂದರೆ ತನಗಿಂತ ಬೇರೆಯಾದ ಹೆಂಡತಿ, ಮಕ್ಕಳು, ಮನೆ, ಆಸ್ತಿ, ಮಠ, ದುಡ್ಡು ಇವುಗಳಲ್ಲಿ ನಿನಗೆ ತುಂಬ ಆಗ್ರಹ ಇದೆ ಅಂತಾದರೆ ಇದೇ ಸತ್ಯ, ಇವುಗಳೇ ನಮ್ಮ ಸುಖಕ್ಕೆ ಕಾರಣ, ಇದು ಬಿಟ್ಟರೆ ಬೇರೆ ಏನೂ ಇಲ್ಲ, ಇರೋ ಅಷ್ಟು ದಿವಸ ಚೆನ್ನಾಗಿ ನಾವು ಸಂಪಾದನೆ ಮಾಡಿಕೊಂಡು ಸುಖವಾಗಿರಬೇಕು, ಸತ್ತ ಮೇಲೆ ಏನೂ ಇಲ್ಲ ಅಂತ ಈ ರೀತಿಯಲ್ಲಿ ಯಾರಿಗೆ ಆಗ್ರಹ ಇದೆಯೋ ಅಂಥವರಿಗೆ ಭಯಂಶ, ಅಂಥವರು ಪುನಃ ಪುನಃ ಸಂಸಾರದಲ್ಲಿ ಹುಟ್ಟಿ ದುಃಖವನ್ನು ಅನುಭವಿಸುವಂತಹ ಭಯ ಬರುತ್ತೆ ಅಂತ ಅರ್ಥ. ಹೊರತು ಏನರ್ಥ ಅಲ್ಲ, ಭೇದವನ್ನು ಒಪ್ಪಿದರೆ ಭಯ ಬರುತ್ತೆ ಅಂತ ಅರ್ಥ ಅಲ್ಲ. ಅದನ್ನು ಹೇಳ್ತಾ ಇದ್ದಾರೆ, ದ್ವಿತೀಯ ಅಭಿನಿವೇಶೇನ ಭಯಂ ಸ್ಯಾದಿತಿ ಯದ್ವಚಃ. ಭಾಗವತದಲ್ಲಿ ವಾಕ್ಯ ಇದೆ, ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಅಂತ. ಅದಕ್ಕೇನರ್ಥ? ದ್ವಿತೀಯ ಅಂದರೆ ದ್ವಯ, ಎರಡು ಸಮಾನಾರ್ಥಕ. ಎರಡನೇದು ಅಂತ, ಎರಡನೇದು ಯಾವುದು? ತಚ್ಚ ಆತ್ಮಗೇಹ ದೇಹ ಗೇಹಾದಿ, ತನ್ನ ಶರೀರ, ಆತ್ಮದೇಹ, ತನ್ನ ದೇಹ, ತನ್ನ ಶರೀರ, ತನ್ನ ಮನೆ, ತನ್ನ ಮಡದಿ, ತನ್ನ ಮಕ್ಕಳು, ತನ್ನ ಸಂಪತ್ತು, ಇದೆಲ್ಲವೂ ಕೂಡ ಅದನ್ನು ಇಲ್ಲಿ ದ್ವಿತೀಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ದ್ವಯ ಶಬ್ದೇನ ಬಣ್ಯತೆ, ಅದನ್ನು ದ್ವಿತೀಯ ಶಬ್ದದಿಂದ ಹೇಳ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ? ತತ್ರ ಆಗ್ರಹಾತ್ತೇ ಭಯಂ ಸ್ಯಾತ್. ಅವುಗಳಲ್ಲಿಯೇ ಯಾರಿಗೆ ಪೂರ್ಣವಾಗಿರ್ತಕ್ಕಂತಹ ಅಭಿಮಾನ ಎಂಬತಕ್ಕಂಥದ್ದಿದೆಯೋ ಅಂಥವರಿಗೆ ಸಂಸಾರದ ಭಯ ಎಂಬತಕ್ಕಂಥದ್ದು ಆಗುತ್ತೆ. ಅದರಿಂದ ಏನು ಮಾಡಬೇಕು? ತತಃ ಈಶ್ವರಂ ಭಕ್ತಿಯ ಭಜ. ಅಲ್ಲಿ ವಾಕ್ಯ ಇದೆ, ಏನಂತ? ಭಕ್ತ್ಯೇಕ ಯೇಷಂ ಗುರುದೇವತಾತ್ಮ ಯನ್ಮಾಯಯಾತೋ ಬುಧ ಆಭಜೆತ್ತಂ ಭಕ್ತೇಕ ಯೇಷಂ ಗುರುದೇವತಾತ್ಮ ಅಂತಿದೆ ಅಲ್ಲಿ. ಏಕಾದಶಿ ಸ್ಕಂದದಲ್ಲಿ ಅಲ್ಲಿ ಆಭಜೇತ್, ನೀನು ಪರಮಾತ್ಮನ ಭಜನೆಯನ್ನು ಮಾಡು, ಸೇವೆಯನ್ನು ಮಾಡು, ಭಕ್ತಿಯ ಮಾಡು ಅಂತ. ಸಂಸಾರ ಅವನಿಗೆ ಬರೋದು ಹೇಗೆ ಅಂತಂದರೆ ಮನೆ, ಮಠ ಇವುಗಳಲ್ಲಿ ಅಭಿಮಾನ ಇದೆ ಅಂತ. ಅದರಿಂದ ಅದನ್ನು ಬಿಟ್ಟು ನೀನು ಭಕ್ತಿಯಿಂದ ಪರಮಾತ್ಮನನ್ನು ಭಜಿಸು ಎಂಬುದಾಗಿ ಹೇಳಿದ್ದಾರೆ. ಇಲ್ಲ ಅಂತಾದರೆ ಇತ್ಯಾಹ ನೋಚೇತ್, ಒಂದು ವೇಳೆ ನೀವು ಹೇಳುವ ರೀತಿಯಲ್ಲಿ ದೇವರನ್ನು ಬಿಟ್ಟು ಉಳಿದಿದ್ದೆಲ್ಲವೂ ಕೂಡ ಮಿಥ್ಯಾ, ಜೀವೇಶ್ವರ ಭೇದ ಮಿಥ್ಯಾ, ಜಗತ್ತು ಮಿಥ್ಯಾ ಅಂತ ಹೇಳೋದು ಅಂತಾದರೆ ಆವಾಗ ಪೂರ್ವೋತ್ತರ ವಿರುದ್ಧತೆ, ಹಿಂದೆ ಹೇಳಿದ್ದಕ್ಕೂ ಮುಂದೆ ಹೇಳೋದಕ್ಕೂ ವಿರೋಧ ಬರುತ್ತೆ. ಯಾಕೆ ಅಂತಂದರೆ ಹಿಂದೆ ಹೇಳಿದ್ದೇನು? ಭಯಂ ದ್ವಿತೀಯಾಭಿನಿವೇಶತಃ, ಪರಮಾತ್ಮನಿಗಿಂತ ಬೇರೆಯಾದದ್ದು ಯಾವುದೇ ಇದೆ ಅಂತ ಒಪ್ಪಿದ್ರೂ ಕೂಡ ಅದರಿಂದ ಭಯ ಬರುತ್ತೆ, ಸಂಸಾರ ಪುನಃ ಬರುತ್ತೆ. ಹಾಗಾದರೆ ಕೊನೆಗೇನು ಹೇಳಿದರು? ಭಜ ಈಶ್ವರಂ ಅಂತ, ಈಶ್ವರನ ಸೇವೆ ಮಾಡುವಂತ. ಈಶ್ವರನ ಭಜನೆ ಅದು ಈಶ್ವರಿಗಿಂತ ಬೇರೆನೋ ಈಶ್ವರನೇನೋ? ಈಶ್ವರನ ಭಜನೆ ಈಶ್ವರನಿಗಿಂತ ಬೇರೆನೋ ಈಶ್ವರನೇನೋ? ಈಶ್ವರನ ಭಜನೆ ಈಶ್ವರ ಅಲ್ಲ, ಈಶ್ವರನಿಗಿಂತ ಬೇರೆ. ಹಾಗಾದರೆ ಮೊದಲು ಎರಡನೇದಿದೆ ಅಂತ ಒಪ್ಪಿದ್ರೆ ಭಯ ಬರುತ್ತೆ ಅಂತ ಹೇಳೋದು, ಆಮೇಲೆ ಎರಡನೇದನ್ನೇ ಮಾಡು ಅಂತ ಹೇಳೋದು. ಭಗವಂತನ
ಭಜನೆಯನ್ನು ಮಾಡು ಅಂತ ಹೇಳಿದರೆ ಆ ಭಜನೆ ಭಗವಂತನಿಗಿಂತ ಬೇರೆಯಾದ ದ್ವಿತೀಯ, ಅದನ್ನು ಮಾಡಬೇಕು ಅಂತ ಹೇಳಿದ್ರಿಂದ ಪೂರ್ವಾಪರ ವಿರೋಧ ಇರ್ತಕ್ಕಂಥದ್ದು ಬರುತ್ತೆ. ಹೌದು. ತ್ರಯಾಣಾಂ ಏಕಭಾವಾನಾಂ ಅನ್ನೋದಕ್ಕೆ ಹಿಂದಿನ ಶ್ಲೋಕದಲ್ಲಿ ಅದು ಉಪಸಂಹಾರ ಆಯಿತು. ಇವಾಗ ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಈಶಾದಪೇತಸ್ಯ ವಿಪರ್ಯಯೋಸ್ಮೃತಿ ಯನ್ಮಾಯಯಾತೋ ಬುಧಾಭಜೇತ್ತಂ ಭಕ್ತೇಕಯೇಶಂ ಗುರುದೇವತಾತ್ಮ ಎಂತಕ್ಕಂತಹ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ? ದ್ವಿತೀಯಾಭಿನಿವೇಶದಿಂದ ಭಯ ಆಗುತ್ತೆ. ದ್ವಿತೀಯಾಭಿನಿವೇಶ ಅಂತಂದರೆ ಎರಡನೇನು ತಿಳಿಯೋದು ಅಂತ ಅರ್ಥ. ಎರಡನೇದರಲ್ಲಿ ಅಭಿಮಾನ. ಎರಡನೇದು ಯಾವುದು? ದೇವರಿಗಿಂತ ಬೇರೆ, ಬ್ರಹ್ಮನಿಗಿಂತ ಬೇರೆ. ಅದು ಇದನ್ನು ತಿಳಿತೇವೆ ಅಂತಂದರೆ ಭಯ ಇದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಭೇದವನ್ನು ತಿಳಿಯಬಾರದು ಅಂತ ಅವರ ಅರ್ಥ ಮಾಡ್ತಾರೆ. ಅದನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ದ್ವಿತೀಯಾಭಿನಿವೇಶೇನ ಭಯಂ ಸ್ಯಾದಿತಿ ಭಾಗವತದಲ್ಲಿರ್ತಕ್ಕಂತಹ ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಅಂತ ಅದರ ಅನುವಾದ ಮಾಡಿರೋದು ದ್ವಿತೀಯಾಭಿನಿವೇಶೇನ ಭಯಂ ಸ್ಯಾತ್ ಅಂತ. ಎರಡನೇ ವಸ್ತುವಿನಿಂದ ಭಯ ಎಂತಕ್ಕಂಥದ್ದು ಆಗುತ್ತೆ. ಇತಿ ಈ ರೀತಿಯಲ್ಲಿ ಯದ್ವಚಃ ಯಾವ ಭಾಗವತದ ವಾಕ್ಯ ಇದೆಯೋ ಅದಕ್ಕೆ ತಚ್ಚ ಅದು ಆತ್ಮ ದೇಹ ಗೇಹಾದಿ ತನ್ನ ದೇಹ ಮತ್ತು ಮನೆ ಮೊದಲಾದವುಗಳು ದ್ವಯಶಬ್ದೇನ ದ್ವಯ ಎಂಬತಕ್ಕಂಥ ಶಬ್ದದಿಂದ ದ್ವಿತೀಯ ಎಂಬತಕ್ಕಂಥ ಶಬ್ದದಿಂದ ಭಣ್ಯತೆ ಹೇಳಲ್ಪಡ್ತಾ ಇದೆ. ತತ್ರ ಈ ತನಗಿಂತ ಬೇರೆಯಾದ ದೇಹ ಮನೆ ಮೊದಲಾದವುಗಳಲ್ಲಿ ಆಗ್ರಹಾತ್ ಗಾಢವಾದ ಅಭಿಮಾನದಿಂದ ತೇ ನಿನಗೆ ಭಯಂ ಸಂಸಾರ ಭಯವು ಸ್ಯಾತ್ ಆಗುತ್ತದೆ. ತತಃ ಆದ್ದರಿಂದ ಭಕ್ತ್ಯ ಭಕ್ತಿಯಿಂದ ಈಶ್ವರಂ ಪರಮಾತ್ಮನನ್ನು ಭಜಿಸು ಇತಿ ಈ ರೀತಿಯಲ್ಲಿ ಆಹಾ ಹೇಳ್ತಾ ಇದೆ. ನೋಚೇತ್ ದ್ವಿತೀಯ ಶಬ್ದಕ್ಕೆ ನೀವು ತನ್ನ ದೇಹ ತನ್ನ ಮನೆ ಈ ಅರ್ಥವನ್ನು ಹೇಳಲಿಲ್ಲ ಅಂತಾದರೆ ಆಗ ವಾಕ್ಯಸ್ಯ ಅಂತ ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಎಂಬತಕ್ಕಂಥ ವಾಕ್ಯಕ್ಕೆ ಪೂರ್ವೋತ್ತರ ವಿರುದ್ಧತಾ. ಮೊದಲು ಹೇಳಿದ್ದು ಉತ್ತರದಲ್ಲಿ ಹೇಳ್ತಾರೆ, ಪೂರ್ವಾರ್ಧದಲ್ಲಿ ಹೇಳಿದ್ದು ಉತ್ತರಾರ್ಧದಲ್ಲಿ ಹೇಳಿದ್ದು, ಇವುಗಳಿಗೆ ವಿರೋಧ ಬರುತ್ತೆ. ಯಾಕೆ? ಎರಡನೇದು ಇಲ್ಲ ಅಂತ ಪೂರ್ವಾರ್ಧದಲ್ಲಿ ಹೇಳಿದ್ದು, ಎರಡನೇದಾದ ಈಶ್ವರ ಭಜನೆ ಮಾಡು ಅಂತ ಉತ್ತರಾರ್ಧದಲ್ಲಿ ಹೇಳಿದ್ದು. ಇದರಿಂದ ವಿರೋಧ ಬರುತ್ತೆ. ದ್ವಿತೀಯಾಭಿನಿವೇಶೇನ ಭಯಂ ಸ್ಯಾತ್ ಇತಿ ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಎಂತಕ್ಕಂತಹ ಯಾವ ವಚಃ ಭಾಗವತದ ಮಾತು ತಚ್ಚ ಅದು ಆತ್ಮದೇಹ ಗೇಹಾದಿ ಜೀವನ ದೇಹ ಮತ್ತು ಮನೆ ಮೊದಲಾದವುಗಳು ದ್ವಯಶಬ್ದೇನ ದ್ವಿತೀಯ ಶಬ್ದದಿಂದ ಭಣ್ಯತೆ ಹೇಳಲ್ಪಡ್ತಾ ಇದೆ. ತತ್ರ ಜೀವನಿಗಿಂತ ಬೇರೆಯಾದ ದೇಹ ಮನೆ ಮೊದಲಾದವುಗಳಲ್ಲಿ ಆಗ್ರಹಾತ್ ಗಾಢವಾದ ಅಭಿಮಾನದಿಂದ ತೇ ನಿನಗೆ ಭಯಂ ಸಂಸಾರ ಭಯವು ಸ್ಯಾತ್ ಆಗುತ್ತದೆ. ತತಃ ಈ ಸಂಸಾರದ ಭಯವನ್ನು ಕಳ್ಕೊಳ್ಳಿಕ್ಕೋಸ್ಕರ ಈಶ್ವರಂ ಸರ್ವಸಮರ್ಥನಾದ ಪರಮಾತ್ಮನನ್ನು ಭಕ್ತಿಯಿಂದ ಭಜ ಆರಾಧನೆ ಮಾಡು ಇತಿ ಈ ರೀತಿಯಲ್ಲಿ ಆಹಾ ಭಾಗವತ ವಾಕ್ಯವು ಹೇಳುತ್ತಾ ಇದೆ. ನೋಚೇತ್ ಈ ರೀತಿಯಲ್ಲಿ ಅರ್ಥ ಮಾಡಲಿಲ್ಲ. ದ್ವಿತೀಯ ಶಬ್ದಕ್ಕೆ ಆ ಜೀವನಿಗೆ ಸಂಬಂಧಪಟ್ಟ ದೇಹ ಮನೆ ಮೊದಲಾದವುಗಳನ್ನು ಅರ್ಥ ಮಾಡದೇನೆ ಭೇದ ಅಥವಾ ಪರಮಾತ್ಮನಿಗಿಂತ ಬೇರೆಯಾದ ಜಗತ್ತು ಅಂತ ಅರ್ಥವನ್ನು ಮಾಡಿದರೆ ಅವಾಗ ಪೂರ್ವಾಪರ ವಿರುದ್ಧತಾ. ಪೂರ್ವಾರ್ಧದಲ್ಲಿ ಹೇಳಿರುವಂತಹ ದ್ವಿತೀಯ ಶಬ್ದದಿಂದ ಜಗತ್ತು ಸುಳ್ಳು ಅಂತ ಹೇಳಿದರು. ಆದರೆ ಉತ್ತರಾರ್ಧದಲ್ಲಿ ಈಶ್ವರನನ್ನು ಭಜ ಅಂತ ಹೇಳಿರೋದು. ಆ ಈಶ್ವರ ಭಜನೆ ಎಂಬತಕ್ಕಂಥದ್ದು ಈಶ್ವರನಿಗಿಂತ ಬೇರೆಯಾದದ್ದು. ಅದರಿಂದ ಬೇರೆಯಾದದ್ದು ಇಲ್ಲ ಅಂಥೇಳಿ ಪುನಃ ಭಜನೆ ಮಾಡುವಂಥ ಈಶ್ವರನಿಗಿಂತ ಬೇರೆಯಾದದ್ದನ್ನು ಹೇಳಿದ್ರೆ ಆವಾಗ ಒಪ್ಪಿದರೆ ಆವಾಗ ಪೂರ್ವಾಪರ ವಿರೋಧ ಬರುತ್ತೆ. ಯಾವುದಕ್ಕೆ
ಹಿಂದೆ ಮೊದಲನೇ ಭಾಗದಲ್ಲಿ ದ್ವಿತೀಯಾಭಿನಿವೇಶತಃ ಭಯಂ ಸ್ಯಾತ್ ಅಂತಿದೆ. ದೇವರು ಅವರ ಮತ ಅದ್ವೈತ ಮತದಲ್ಲಿ ದೇವರನ್ನು ಬಿಟ್ಟು ಬೇರೆ ಯಾವುದನ್ನೇ ನೀವು ಒಪ್ಪಿದ್ದೀರಾ, ಅದರಲ್ಲಿ ಅಭಿಮಾನ ಉಳ್ಳವನ್ನು ಹೊಂದಿದ್ದೀರಾ ಅಂತಾದರೆ ನಿಮಗೆ ಸಂಸಾರ ಭಯ ಇದೆ ಅಂತ ಹೇಳಿದ್ದಾರೆ. ಎರಡನೇದನ್ನು ಒಪ್ಪಿದ್ರೆ ದೇವರನ್ನೊಬ್ಬನೇ ಒಪ್ಪಬೇಕು, ದೇವರಿಗಿಂತ ಬೇರೆಯಾದದ್ದನ್ನು ಒಪ್ಪಬಾರ್ದು. ಈಗ ಭಜನೆ ಮಾಡಬೇಕಲ್ಲ, ಈ ಭಜನೆ ದೇವರಿಗಿಂತ ಬೇರೆನೋ? ಬೇರೆ ತಾನೇ. ಹಾಗಾದ್ರನ್ನು ಒಪ್ಪಿದ್ರೆ ಭಯ ಬರಬೇಕಲ್ಲ. ಭಜನೆ ಮಾಡು ಅಂತ ಹೇಳೋದೆ. ಭಜನೆ ಮಾಡಿದ್ರೆ ಅದು ಎರಡನೇದು ಒಪ್ಪದಂತೆ ಆಯಿತು. ಎರಡನೇದು ಒಪ್ಪಿದ್ರೆ ಅದರಿಂದ ಸಂಸಾರ ಭಯ ಬರುತ್ತೆ ಅಂತ ಹೇಳಿದ್ದಾರೆ. ಮೊದಲನೇ ವಾಕ್ಯದಲ್ಲಿ ಎರಡನೇದರಿಂದ ಭಯ ಬರುತ್ತೆ ಅಂತ ಹೇಳಿದ್ದು. ಎರಡನೇ ವಾಕ್ಯದಲ್ಲಿ ಎರಡನೇದನ್ನು ಮಾಡು ಅಂತ ಹೇಳೋದು. ಎರಡನೇದನ್ನು ಬಿಡಬೇಕೋ ಮಾಡಬೇಕೋ? ಎರಡನೇದರಿಂದ ಭಯ ಬರುತ್ತೆ ಅಂತಾದರೆ ಶುಗರ್ ತಿಂದರೆ, ಸ್ವೀಟ್ ತಿಂದರೆ ಹಂಗೆ ಶುಗರ್ ಜಾಸ್ತಿ ಆಗುತ್ತೆ ಅಂದರೆ ತಿನ್ನು ಅಂತನೋ ಬಿಡು ಅಂತನೋ? ಏನು ಹೇಳಬೇಕು? ಬಿಡು ಅಂತ ಹೇಳ್ಬೇಕು ತಾನೆ. ಹಾಗಾದರೆ ಪರಮಾತ್ಮನಿಗಿಂತ ಬೇರೆಯಾದ ವಸ್ತುವನ್ನು ಒಪ್ಪಿದ್ರೆ ಅದರಲ್ಲಿ ಅಭಿಮಾನ ಇದೆ ಅಂತಾದರೆ ಸಂಸಾರ ಭಯ ಬರುತ್ತೆ ಅಂತಂದರೆ ಅವಾಗೇನು ಹೇಳಬೇಕು? ದೇವರಿಗಿಂತ ಬೇರೆಯಾದ ಎಲ್ಲವನ್ನು ಬಿಡು ಅಂತ ಹೇಳಬೇಕು. ದೇವರಿಗಿಂತ ಬೇರೆಯಾದ ಭಜನೆ ಮಾಡು ಅಂತ ಹೇಳಿದ್ದು ಹೇಗೆ? ಅಂದರೆ ವಿರೋಧ, ಒಪ್ಪದಂತೆ ಆಯಿತು. ಆದ್ದರಿಂದ ಆ ಅರ್ಥ ಮಾಡಬಾರ್ದು. ನಾವು ಹೇಳುವ ಅರ್ಥ ಮಾಡಬೇಕು. ನಾವು ಹೇಳಿದ್ದೇನು? ಮನೆ ಮಠ ಇವುಗಳಲ್ಲಿ ಅಭಿಮಾನ ಇದ್ದರೆ ಆವಾಗ ನಿನಗೆ ಸಂಸಾರ ಭಯ ಬರುತ್ತೆ ಹೊರತು ಎರಡನೇದು ಒಪ್ಪಿದ್ರಿಂದ ಅಂತ ಅರ್ಥ ಅಲ್ಲ. ಎರಡನೇ ವಸ್ತುವಿನಲ್ಲಿ ಆ ಅಭಿನಿವೇಶ ಅಂತಿದೆ. ದ್ವಿತೀಯ ವಸ್ತುಗಳಲ್ಲಿ ಅಭಿನಿವೇಶ ಅಂದರೆ ಅಭಿಮಾನ ಅಂತ. ಅಂದರೆ ಆ ವಾಕ್ಯಕ್ಕೆ ಸರಿಯಾದ ಅರ್ಥ ಆಗುತ್ತೆ. ಒಪ್ಪಲಿಲ್ಲ ಅಂದರೆ ವಿರೋಧ, ಪೂರ್ವೋತ್ತರ ವಿರೋಧ. ಇದಾನೀಂ ಭಯಂ ದ್ವಿತೀಯಾಭಿನಿವೇಶತಃ ಸ್ಯಾತ್ ಈಶಾದಪೇತಸ್ಯ ವಿಪರ್ಯಯೋಸ್ಮೃತಿಃ ಯನ್ಮಾಯಯಾತೋ ಬುಧಾಭಜೇತ್ತಂ ಭಕ್ತೇಕಯಾ ಈಶಂ ಗುರುದೇವತಾತ್ಮ ಇತಿ ಭಾಗವತವಾಕ್ಯಸ್ಯ ಐಕ್ಯಪರತಾಂ ನಿರಾಕೃತ್ಯ ಸ್ವಾಭಿಮತ ಅರ್ಥಪರತಾಂ ಸ್ಥಾಪಯತಿ ದ್ವಿತೀಯಾಭಿನಿವೇಶೇನ ಇತಿ. ಈ ಭಾಗವತ ವಾಕ್ಯ ಈಶಾದಪೇತಸ್ಯ ಪರಮಾತ್ಮನಿಂದ ದೂರ ಹೋದವನು, ಪರಮಾತ್ಮನನ್ನು ಬಿಟ್ಟು ದೂರ ಹೋದವನು ಅಂದರೆ ಪರಮಾತ್ಮನ ಭಜನೆ, ಪರಮಾತ್ಮನಲ್ಲಿ ಭಕ್ತಿ, ಪರಮಾತ್ಮನ ಜ್ಞಾನ ಸಂಪಾದನೆ ಮಾಡದೇ ಇದ್ದವರು ಅವರೆಲ್ಲರೂ ಕೂಡ ದೂರ ಹೋದವರು. ವಿಷಾದಪೇತಸ್ ಅಂಥವರಿಗೆ ವಿಪರ್ಯಯ, ಅವರಿಗೆ ಒಂದೋ ಅನ್ಯಥಾ ಜ್ಞಾನ ಬರುತ್ತೆ ಅಥವಾ ಅಸ್ಮೃತಿ, ಭಗವಂತನ ಸ್ಮರಣೆ ಎಂಬತಕ್ಕಂಥದ್ದು ಇರೋದಿಲ್ಲ. ಆದ್ದರಿಂದ ಏನಾಗುತ್ತೆ? ದ್ವಿತೀಯಾಭಿನಿವೇಶೇನ ಮಣೆ ಮಡದಿ ಮಕ್ಕಳು ಮಠ ಆಸ್ತಿ ಸಂಪತ್ತು ಇವುಗಳಲ್ಲಿ ಗಾಢವಾದ ಅಭಿಮಾನ ಎಂಬತಕ್ಕಂಥದ್ದು ಬರ್ತಾ ಇದೆ. ಆದ್ದರಿಂದ ಭಯಂ ಸ್ಯಾತ್, ಅವರಿಗೆ ಸಂಸಾರ ಭಯ ಎಂಬತಕ್ಕಂಥದ್ದು ಬರ್ತಾ ಇದೆ. ಅತಃ ಆದ್ದರಿಂದ ಬುಧಃ ಜ್ಞಾನಿಯಾದವನು ಗುರುದೇವತಾತ್ಮ, ಗುರು ಮತ್ತು ದೇವತೆಗಳಲ್ಲಿ ಮನಸ್ಸಿಟ್ಟವನಾಗಿ, ಗುರುದೇವತೆಗಳ ಆತ್ಮ ಅಂತ ತಿಳಿಯೋದಲ್ಲ. ನೋಡಿ, ಎಷ್ಟು ವೇದವ್ಯಾಸದೇವರು ಅಲ್ಲಿ ಅಭೇದ ಜ್ಞಾನ ಬರುವಾಗ ಹೇಳಿದ್ದಾರೆ. ಬುಧ ಅಂತ ಹೇಳಿದ್ರು, ಗುರುದೇವತಾತ್ಮ ಅಂತ ಹೇಳಿದ್ರು. ಗುರುವನ್ನು ದೇವತೆಗಳನ್ನು ನಾನೇನು ತಿಳಿಬೇಕು ಅಂತಲೂ ಅರ್ಥ ಆಗುತ್ತೆ. ಆ ಅರ್ಥ ಅಲ್ಲ. ಆತ್ಮಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಹೌದು, ಇಟ್ಕೊಳ್ಬೇಕು. ಹೌದು, ಗುರುದೇವತೆಗಳಲ್ಲಿ ಮನಸ್ಸಿಟ್ಟವನಾಗಿ ಅವರ ಅನುಗ್ರಹದಿಂದಲೇ ಅವನು ಭಕ್ತಿಯ ಏಕಯ ಈಶಂ ಆಭಜೆ. ಅವನು ಭಕ್ತಿಯಿಂದ ಏಕಯ ಭಕ್ತಿಯ ಅಲ್ಲಿ ಏನು ಏಕಾಂತ ಭಕ್ತಿಯಿಂದ ಪರಮಾತ್ಮನನ್ನು ತಮ್ಮೀಶಂ ಆಭಜೇತ್. ಯಾರನ್ನು ಅಂತಂದರೆ ಯನ್ಮಾಯಯ, ಯಾವ ಭಗವಂತನ ಇಚ್ಛೆಯಿಂದಲೇ ಜೀವನಿಗೆ ಈ ಅಭಿನಿವೇಶ ಎಂಬತಕ್ಕಂಥದ್ದು ಬಂದಿದೆ. ಆದ್ದರಿಂದ ಆ ಭಗವಂತನ ಇಚ್ಛೆಯಿಂದಲೇ ಈ ಸಂಸಾರ ಭಯ ಹೋಗಬೇಕು. ಅಂತಹ ಭಗವಂತನನ್ನು ನಾವು ಸೇವೆ ಮಾಡಿದ್ರೆ ಅವನ ಪ್ರಸನ್ನನಾಗ್ತಾನೆ. ಆವಾಗ
ಅವನ ಇಚ್ಛೆಯಿಂದ ಬಂದ ಈ ಬಂಧ ಅದು ಅವನ ಇಚ್ಛೆಯಿಂದಲೇ ನಿವೃತ್ತವಾಗುತ್ತೆ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ ಅಂತ ಆ ಅರ್ಥವನ್ನು ಹೇಳ್ತಾ ಇದ್ದಾರೆ. ಅವರೇನು ಹೇಳ್ತಾರೆ ಅಂತಂದರೆ ದ್ವಿತೀಯಾಭಿನಿವೇಶತಃ ಜೀವರ ಬ್ರಹ್ಮರ ಭೇದವನ್ನು ತಿಳಿಯೋದರಿಂದ ಅಥವಾ ಪರಮಾತ್ಮನಿಗಿಂತ ಬೇರೆಯಾದಂತಹ ಜಗತ್ತನ್ನು ಸತ್ಯ ಅಂತ ಒಪ್ಪಿರೋದರಿಂದ ಭಯಂ ಸ್ಯಾತ್ ಸಂಸಾರ ಭಯ ಅಂತಕ್ಕಂಥದ್ದು ಆಗ್ತಾಯಿದೆ. ಯಾಕೆ ಮಾಯೆಯ ಇದೆಲ್ಲವೂ ಕೂಡ ಮಾಯೆಯಿಂದ ಕಲ್ಪಿತವಾಗಿರ್ತಕ್ಕಂಥದ್ದು. ಅತಃ ಆದ್ದರಿಂದ ಬುಧಃ ಜ್ಞಾನಿಯಾದವನು ಈಶ್ವರಂ ತಂ ಭಕ್ತಿಯ ಆಭಜೆ ಗುರುದೇವತಾತ್ಮ ಗುರುಗಳನ್ನು ದೇವತೆಯನ್ನು ತನ್ನ ಸ್ವರೂಪ ಎಂಬುದಾಗಿ ತಿಳಿದು ಅವನು ಈಶ್ವರನ ಭಜನೆಯನ್ನು ಮಾಡಬೇಕು ಅಂತ ಅವರ ಅರ್ಥವನ್ನು ಹೇಳುತ್ತಾರೆ. ಈಗ ಅವರ ಅರ್ಥ ಅದು. ನಮ್ಮ ಅರ್ಥ ಭಗವಂತನ ಇಚ್ಛೆಯಿಂದ ಜೀವನಿಗೆ ಈ ಅಭಿನಿವೇಶ ಎಂಬತಕ್ಕಂಥದ್ದು ಉಂಟಾಗಿದೆ. ಹೆಂಡತಿ ಮಕ್ಕಳು ಮನೆ ಮಠಾದಿಗಳಲ್ಲಿ ಆ ಭಗವಂತನ ಇಚ್ಛೆಯಿಂದ ಉಂಟಾಗಿದೆ. ಆದ್ದರಿಂದ ಅವನ ಇಚ್ಛೆಯಿಂದಲೇ ನಿವೃತ್ತಿ ಆಗುತ್ತೆ. ಅವನ ಪ್ರಸಾದ ಆಗಬೇಕು. ಅದಕ್ಕೋಸ್ಕರ ಭಕ್ತಿಯಿಂದ ಭಗವಂತನನ್ನು ನೀನು ಭಜನೆ ಮಾಡು ಅಂತ ನಾವು ಹೇಳಿದ್ದು. ಅವರು ಹೇಳುವ ಅರ್ಥ ಒಪ್ಪಿದರೆ ಮೊದಲನೇ ವಾಕ್ಯದಲ್ಲಿ ದ್ವಿತೀಯಾಭಿನಿವೇಶ ಎಲ್ಲವೂ ಮಿಥ್ಯಾ, ಆ ಮಿಥ್ಯಾಭೂತವಾದಲ್ಲಿ ಅಭಿಮಾನ ಇದೆ, ಆದ್ದರಿಂದಾಗಿ ನಿನಗೆ ಸಂಸಾರ ಭಯ ಬರ್ತಾ ಇತ್ತು. ಹಾಗಾದ್ರೆ ಏನು ಹೇಳಬೇಕು? ಇದೆಲ್ಲವನ್ನು ಸುಳ್ಳು ಅಂತ ತಿಳ್ಕೋ ಅಂತ ಹೇಳಬೇಕು. ಇದನ್ನು ಭಜ ಅಂತ ಹೇಳಬಾರ್ದು. ಎರಡನೇದಾದ ಈಶ್ವರ ಭಜನೆ ಅದು ಕೂಡ ಮಿಥ್ಯವೇ. ಅದನ್ನು ಭಜನೆ ಮಾಡು ಅಂತ ಹೇಳಿದ್ದು ಹೇಗೆ ಕೊಡುತ್ತೆ? ಅದು ವಿರುದ್ಧ ಬರುತ್ತೆ, ವಿರೋಧ ಆಗುತ್ತೆ. ವಿಪರ್ಯ ಅಂತ ಹೌದು, ವಿಪರ್ಯ ಅಂದರೆ ಅನ್ಯಥಾ ಜ್ಞಾನ ಅಂತಲೇ ಅರ್ಥ. ವಿಪರೀತ ಜ್ಞಾನ ಇದನ್ನೇ ವಿಪರ್ಯಯ ಅಂತ ಹೇಳೋದು. ಯನ್ಮಾಯಯ ಯಾವ ಪರಮಾತ್ಮನ ಇಚ್ಛೆಯಿಂದ ಈಶಾದಪೇತಸ್ಯ ಪರಮಾತ್ಮನಿಂದ ದೂರ ಹೋದವನಿಗೆ ವಿಪರ್ಯಯ ವಿಪರೀತ ಜ್ಞಾನವು ಅಸ್ಮೃತಿ ಭಗವಂತನ ಸ್ಮರಣೆ ಇಲ್ಲದೇ ಇರುವಿಕೆಯು ಬರುತ್ತಾ ಇದೆ. ಆದ್ದರಿಂದ ದ್ವಿತೀಯಾಭಿನಿವೇಶತಃ ತನಗಿಂತ ಬೇರೆಯಾದ ಮನೆ ಮಠ ಇವುಗಳಲ್ಲಿ ಗಾಢವಾದ ಅಭಿಮಾನದಿಂದ ಭಯಂ ಸಂಸಾರ ಭಯವು ಸ್ಯಾತ್ ಆಗ್ತಾ ಇದೆ. ಅತಃ ಆದ್ದರಿಂದ ಬುಧಃ ಜ್ಞಾನಿಯಾದವನು ಗುರುದೇವತಾತ್ಮ ಗುರುಗಳಲ್ಲಿ ದೇವತೆಗಳಲ್ಲಿ ಮನಸ್ಸಿಟ್ಟವನಾಗಿ ತಂ ಆ ಈಶಂ ನಿಯಾಮಕನಾದ ಪರಮಾತ್ಮನನ್ನು ಏಕಯಾ ಭಕ್ತ್ಯ ಏಕಾಂತ ಭಕ್ತಿಯಿಂದ ಆ ಭಜನೆ ಮಾಡಬೇಕು. ಇತಿ ಈ ರೀತಿಯಾದ ಭಾಗವತ ವಾಕ್ಯಸ್ಯ ಭಾಗವತ ವಾಕ್ಯಕ್ಕೆ ಐಕ್ಯಪರತಾಂ ನಿರಾಕೃತಿ. ಇವರೇನು ಐಕ್ಯಪರವಾಗಿ ಅರ್ಥ ಮಾಡ್ತಾ ಇದ್ದಾರೆ, ಅದನ್ನು ನಿರಾಕರಣೆ ಮಾಡಿ ಸ್ವಾಭಿಮತ ಅರ್ಥಪರತಾಂ ತಮಗೆ ಸಿದ್ಧಾಂತಗಳಿಗೆ ಅಭಿಮತವಾದ ಅರ್ಥ ಪರತ್ವ ಅರ್ಥ ಅದು ಏನು ಎಂಬತಕ್ಕಂಥದ್ದನ್ನು ಸ್ಥಾಪಯತಿ ಅವರು ತೋರಿಸಿಕೊಡ್ತಾ ಇದ್ದಾರೆ. ಹೌದು ಹೌದು. ಇವತ್ತು ನಮಗೆ ಸಂಸಾರ ಬಂದಿದೆಯಲ್ಲ, ಈ ಸಂಸಾರ ಬರಲಿಕ್ಕೆ ಏನು ಕಾರಣ? ಭಗವಂತನ ಇಚ್ಛೆ. ಭಗವಂತನ ಇಚ್ಛೆಯಿಂದಲೇ ನಾವು ಅವನ ಸಂಕಲ್ಪದಂತೆ ಎಲ್ಲ ನಡೆಯುತ್ತೆ. ಅದಕ್ಕೆ ಈಶಂ ಅಂತಿದೆ ಅಲ್ಲಿ ಕೊನೆಯಲ್ಲಿ, ಮಾಯೆಯ ಈಶಂ. ಅವನ ಇಚ್ಛೆಯಿಂದ ಎಲ್ಲ ನಡೀತಾ ಇದೆ. ಅವನು ನಿಯಾಮಕ. ಆದ್ದರಿಂದ ಆ ನಿಯಾಮಕನಾದ ಪರಮಾತ್ಮನನ್ನು ಭಜನೆ ಮಾಡು. ಅವನ ಇಚ್ಛೆ ಬಂತು ಅಂತಂದರೆ ಬಂಧ ಬಿಡುಗಡೆ ಆಗುತ್ತೆ. ಅವನ ಇಚ್ಛೆಯಿಂದ ಬಂದಿದೆ, ಅವನ ಇಚ್ಛೆ ಬರಬೇಕು, ಬಿಡುಗಡೆಗೊಳಿಸ್ತೇನೆ ಅಂತ. ಯಾಕೆ ಅವನೇ ನಿಯಾಮಕ. ಆದ್ದರಿಂದ ಅವನನ್ನು ನೀನು ಭಜನೆ ಮಾಡು ಅಂತ. ಪೂರ್ವಾಪರ ವಿರೋಧ ಇಲ್ಲ. ಅವರಿಗಾದರೆ ಪೂರ್ವಾಪರ ವಿರೋಧ ಇದೆ. ಹೌದು. ಮಾಯಾ ಅನ್ನೋದಕ್ಕೆ ಅವಿದ್ಯೆ ಅಂತ ಅರ್ಥ ಅಲ್ಲ, ಇಚ್ಛಾ ಅಂತ. ಅಥವಾ ಇನ್ನೊಂದಾಗುತ್ತೆ, ಪ್ರಕೃತಿ ಅಂತಲೂ ಆಗುತ್ತೆ. ಈ ಮನೆ ಮಠ ಇದೆಲ್ಲ ಇದೆಲ್ಲ ಭಗವಂತನ ಅಧೀನದಲ್ಲಿರುವ ಪ್ರಕೃತಿಯಿಂದ ಆಗಿರೋದು. ಅದರಲ್ಲಿ ಅಭಿನಿವೇಶ ಇದೆ ನಮಗೆ. ಜೀವರಿಗೆ ಪ್ರಕೃತಿಯಿಂದ ಉಂಟಾದಂಥ ಸತ್ಯಭೂತವಾದ ಮನೆ ಮಠ ಆಸ್ತಿ ಇವುಗಳಲ್ಲಿ ಅಭಿಮಾನ ಇದೆ. ಆದ್ದರಿಂದ ಭಯಂ ಸ್ಯಾತ್.
ಇದು ಇನ್ನೊಂದು ಅರ್ಥ ಮಾಯೆ ಅನ್ನೋದು. ಆತ್ಮದೇಹ ಗೇಹಾದಿ ಅಂದರೆ ಏನರ್ಥ? ಆತ್ಮಶಬ್ದಕ್ಕೆ ಇಲ್ಲಿ ಪರಮಾತ್ಮ ಅಂತ ಅರ್ಥ ಅಲ್ಲ, ಅದಕ್ಕೆ ಜೀವ. ಆತ್ಮಶಬ್ದಕ್ಕೆ ಜೀವ ದೇಹ ಗೇಹಾದಿ, ಜೀವನ ಶರೀರ, ಜೀವನ ಮನೆ, ಆದಿ ಸಂಪತ್ತು, ಹೆಂಡತಿ, ಮಕ್ಕಳು, ಇದೆಲ್ಲವೂ ಕೂಡ ಬಂಧು ಬಾಂಧವರೆಲ್ಲರೂ ಆಗುತ್ತೆ. ಆತ್ಮನಃ ದೇಹಗೇಹಾದಿ ದ್ವಯಶಬ್ದೇನ ಬಣ್ಯತೆ ಇತಿ ಸ್ಮೃತಿಂ ಸ್ಮಾರಯಿತುಂ ಕೀರ್ತ್ಯತೆ ಅನುಕ್ತ್ವಾ ಭಣ್ಯತೆ ಇತ್ಯುಕ್ತಂ. ಹಿಂದೆ ಇಲ್ಲಿ ಹರಿವಂಶದ ವಾಕ್ಯ ಇದೆ. ಆತ್ಮನೋ ದೇಹಗೇಹಾದಿ ದ್ವಯಶಬ್ದೇನ ಭಣ್ಯತೆ ಅವಿದ್ಯಮಾನಂ ಜೀವಸ್ಯ ಪ್ರತಿಭಾತಿ ತದೀಯವತ್ ಅಂತ. ಇದು ಭಾಗವತ ತಾತ್ಪರ್ಯದಲ್ಲಿ ಹರಿವಂಶದ ವಾಕ್ಯವನ್ನು ಆಚಾರ್ಯ ಉದಾಹರಣೆ ಮಾಡಿದ್ದಾರೆ. ಆ ವಾಕ್ಯವನ್ನು ಇಟ್ಕೊಳ್ಬೇಕು ಅಂತ ತಿಳಿಸ್ಲಿಕ್ಕೋಸ್ಕರ ಇಲ್ಲಿ ವಾದಿರಾಜರು ತಚ್ಚ ಆತ್ಮದೇಹಾದಿ ದ್ವಯಶಬ್ದೇನ ಬಣ್ಯತೆ ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ ಅಲ್ಲಿ ಇರ್ತಕ್ಕಂಥದ್ದು ಆತ್ಮನಃ ದೇಹಗೇಹಾದಿ ದ್ವಯಶಬ್ದೇನ ಭಣ್ಯತೆ ಅಂತಿರೋದು. ಇವರು ದ್ವಯಶಬ್ದೇನ ಕೀರ್ತ್ಯತೆ ಅಂತ ಹೇಳ್ಬೋದಾಗಿತ್ತು. ದ್ವಿತೀಯ ಅಂತಕ್ಕಂಥ ಶಬ್ದದಿಂದ ಜೀವನ, ಮನೆ, ದೇಹ ಮೊದಲಾದವುಗಳನ್ನು ನಾವು ಹೇಳಲ್ಪಡ್ತಾ ಇದೆ ಅಂತ ಕೀರ್ತ್ಯತೆ ಅಂತ ಹೇಳಿದ್ರು ಶಬ್ದ ಪ್ರಯೋಗ ಸರಿಯಾಗ್ತಿತ್ತು. ಛಂದೋಭಂಗವೂ ಇಲ್ಲ, ಅರ್ಥಕ್ಕೂ ವಿರೋಧ ಇಲ್ಲ. ಭಣ್ಯತೆ ಬದಲು ಕೀರ್ತ್ಯತೆ ಅಂತ ಹೇಳ್ಬೋದಾಗಿತ್ತು. ಆದರೆ ಕೀರ್ತ್ಯತೆ ಹೇಳ್ತಾರೆ ಅಂತ ಹೇಳದೇನೆ ಭಣ್ಯತೆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಯಾಕೆ ಅಂತಂದರೆ ಆತ್ಮನೋ ದೇಹಗೇಹಾದಿ ದ್ವಯಶಬ್ದೇನ ಭಣ್ಯತೆ ಅಂತಕ್ಕಂತಹ ಈ ಏನು ವೇದವ್ಯಾಸದೇವರದ್ದೇ ಮಾತಿದೆಯಲ್ಲ, ಅದನ್ನು ನಾವು ಇಲ್ಲಿ ಪ್ರಮಾಣವಾಗಿ ಇಟ್ಕೊಳ್ಬೇಕು. ಆಚಾರ್ಯರು ಭಾಗವತಾತ್ಪರ್ಯದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದನ್ನು ನಾವು ಇಲ್ಲಿ ಸ್ವೀಕಾರ ಮಾಡಬೇಕು ಅಂತ ತಿಳಿಸ್ಲಿಕ್ಕೋಸ್ಕರ ಆ ಪ್ರತೀಕ ಗ್ರಹಣ ಮಾಡಿದ್ರಿಂದ, ಭಣ್ಯತೆ ಅಂತ ಹೇಳಿದ್ರಿಂದ ಅದಕ್ಕೆ ಸಮಾನವಾದಂತಹ ಸಮಾಖ್ಯ ವಾಕ್ಯವನ್ನು ಗ್ರಹಣ ಮಾಡಲಿಕ್ಕಾಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಆತ್ಮನಃ ದೇಹಗೇಹಾದಿ ದ್ವಯಶಬ್ದೇನ ಭಣ್ಯತೆ ಇತಿ ಸ್ಮೃತಿ. ಸ್ಮೃತಿ ಅಂತಂದರೆ ಹರಿವಂಶದ ವಾಕ್ಯ, ಭಾಗವತ ತಾತ್ಪರ್ಯದಲ್ಲಿ ಹೇಳಿರ್ತಕ್ಕಂತಹ ವಾಕ್ಯ. ಅದನ್ನು ಸ್ಮಾರಯಿತು, ನೆನಪಿಗೆ ತಂದು ಕೊಡಿಸ್ಲಿಕ್ಕೋಸ್ಕರ ಕೀರ್ತ್ಯತೆ ಇತ್ಯನುಕ್ತ, ದ್ವಯಶಬ್ದೇನ ಕೀರ್ತ್ಯತೆ ಅಂತ ಹೇಳದೇನೆ ಭಣ್ಯತೆ ಇತ್ಯುಕ್ತಂ, ಭಣ್ಯತೆ ಅಂತ ಹೇಳಿದ್ದಾರೆ. ತೇ ಸ್ಯಾದಿತಿ ಜೀವಂ ಪ್ರತಿ ವಚನ, ನಿನಗಾಗತ್ತೆ. ಯಾರಿಗೆ? ತೇ ಜೀವನಿಗಾಗತ್ತೆ. ತೇ ಅಂದರೆ ಜೀವ ಅಂತ ಅರ್ಥ. ತತಃ ದೇಹಗೇಹಾದ್ಯಾಗ್ರಹಸ್ಯ ಭಯಹೇತುತ್ವಾತ್, ಅಲ್ಲಿದೆ ಏನಂತ? ತಥೋ ಭಕ್ತ್ಯಾ ಭಜೇಶ್ವರಂ ಅಂತ. ತತಃ ಅಂದರೆ ಏನರ್ಥ ಅಂತಂದರೆ ಅದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ದೇಹ ಮತ್ತು ಮನೆ ಇವುಗಳಲ್ಲಿ ಅತಿಯಾದ ಅಭಿಮಾನ ಇದೆಯಲ್ಲ, ಅದು ಭಯಕ್ಕೆ ಕಾರಣ ಆಗಿದೆ. ಅದರಿಂದ ಅದನ್ನು ಬಿಟ್ಟು ಈಶ್ವರನ ಭಜನೆ ಮಾಡು. ಹೆಂಡತಿ ಮಕ್ಕಳ ಭಜನೆ ಮಾಡ್ತೀಯಾ ಅಂತಂದರೆ, ಭಜನೆ ಮಾಡೋದು ಅಂದರೆ ಏನು? ಮನಸ್ಸಲ್ಲಿ ಯಾವತ್ತೂ ಅದನ್ನೇ ಇಟ್ಕೊಂಡಿರೋದು ಅಲ್ವಾ? ಪಾಠಕ್ಕೆ ಬಂದರೂ ಕೂಡ ಅಯ್ಯೋ ಮನೆಯಲ್ಲಿ ಏನು ಮಾಡ್ತಿರ್ತಾರೋ ಏನೋ ಅಂತ ಯೋಚನೆ ಮಾಡ್ತಾ ಇದ್ದರೆ ಆವಾಗ ಅದು ಮನೆ ಮಠ ಅವುಗಳಲ್ಲೇನೇ ಅವನಿಗೆ ಭಜನೆ ಇದೆ ಅಂತ ಅರ್ಥ. ಭಜನೆ ಇದೆ ಅಂದರೆ ತಾಳ ಹಿಡ್ಕೊಂಡು ಹೆಂಡತಿ ಮಕ್ಕಳು ಅಂತಲೇ ತಾಳ ತಡ್ತಾ ಇದ್ದಾನೆ ಅಂತ ಅರ್ಥ ಅಲ್ಲ. ಮನಸ್ಸಿನಲ್ಲಿ ಆ ಚಿಂತನೆ ಇದೆ ಅಂತ ಅರ್ಥ. ಅಂಥವನಿಗೆ ಸಂಸಾರ ಎಂತಕ್ಕಂಥದ್ದು ಬರುತ್ತೆ. ಹಾಂ, ಅಷ್ಟೇ ಇರಬಾರ್ದು. ಅವ್ರು ಬಿಟ್ಟರೆ ನಾ ಇಲ್ಲೇ ಇಲ್ಲ, ನಾನು ಬಿಟ್ಟರೆ ಅವ್ರು ಇಲ್ಲೇ ಇಲ್ಲ ಅಂತ ಈ ರೀತಿಯಲ್ಲಿರೋದಲ್ಲ. ಜೀವ ಗೃಹಸ್ಥನಾಗಬೇಕು, ಗೃಹಸ್ಥನಾದ ಮೇಲೆ ಮಕ್ಕಳು ಪಡಿಬೇಕು, ಇದೆಲ್ಲ ಶಾಸ್ತ್ರ ಹೇಳಿರೋದು ಅಷ್ಟೇ. ಮತ್ತು ಮಕ್ಕಳು ಹೆಂಡತಿ ಅಂತಂದರೆ ಇವರೆಲ್ಲ ನಮಗೆ ಸಾಧನೆಗೆ ಅನುಕೂಲ. ಮನೆ ಕೆಲಸ ಅವರು ಅರ್ಧ ಮಾಡಿದ್ರೆ ನಮಗೂ ಅರ್ಧ ಸಾಧನೆ ಮಾಡಲಿಕ್ಕಾಗುತ್ತೆ. ಮನೆ ಕೆಲಸ ನಾವೇ ಮಾಡಿದ್ರೆ ಆವಾಗ ನಮಗೆ ಸಾಧನೆ ಮಾಡಲಿಕ್ಕಾಗಲ್ಲ. ಅವರಿಗೂ ಹಾಗೆ ನಮಗೂ ಹಾಗೇನೆ. ಅವರೇ ಸಂಪಾದನೆ ಮಾಡಿ ಅವರೇ ಅಡುಗೆ ಮಾಡ್ಕೊಂಡು ಊಟ ಮಾಡಿಕೊಂಡ್ರೆ ಅವರಿಗೂ ಸಾಧನೆಗೆ ಅವಕಾಶ ಇರಲ್ಲ. ಇವನೇ ಸಂಪಾದನೆ ಮಾಡಿ ಇವನೇ ಮನೆ ಕೆಲಸ ಮಾಡ್ಕೊಂಡಿದ್ರೆ ಇವನಿಗೂ ಸಾಧನೆ ಮಾಡಲಿಕ್ಕಾಗಲ್ಲ. ಹಾಗಾದರೆ 50-50. ಹಾಗಾದ್ರೆ ಅವ್ರು ಅರ್ಧ ಕೆಲಸ ಮಾಡಬೇಕು, ಇವರು ಅರ್ಧ ಕೆಲಸ ಮಾಡಬೇಕು. ಆಮೇಲೆ ಇಬ್ಬರು ಸೇರಿಕೊಂಡು ಭಜನೆ ಮಾಡಬೇಕು. ಜಗಳ ಮಾಡೋದಲ್ಲ, ಭಜನೆ ಮಾಡಬೇಕು. ಆವಾಗ ಇಬ್ಬರಿಗೂ ಸಾಧನೆ ಆಗುತ್ತೆ. ಹಾಂ, ಹೌದು. ನೋಚೇತ್ ಏವಮರ್ಥಃ ನಚೇತ್. ಒಂದು ವೇಳೆ ನಾವು ಹೇಳಿದ ರೀತಿಯಲ್ಲಿ ದ್ವಿತೀಯ ಶಬ್ದಕ್ಕೆ
ದೇಹ ಗೇಹ ಇವುಗಳಲ್ಲಿ ಅಭಿಮಾನ ಇರಬಾರ್ದು ಅಂತ ಅರ್ಥ ಮಾಡಲಿಲ್ಲ ಅಂತಾದರೆ ಆವಾಗ ಪೂರ್ವಾಪರ ವಿರುದ್ಧತ ಅಂತ ಮೊದಲನೇ ಪೂರ್ವಾರ್ಧ ವಾಕ್ಯಕ್ಕೂ ಎರಡನೇ ಉತ್ತರಾರ್ಧ ವಾಕ್ಯಕ್ಕೂ ವಿರೋಧ ಬರುತ್ತೆ. ಮಾಡ್ಬೋದು. ಹೌದು. ಹಾಂ, ಅದೇ ದೇವರ ಪೂಜೆ ಎಲ್ಲ ಬಿಟ್ಟು ಉಳಿದಿದ್ದನ್ನೇ ಮಾಡಬಾರ್ದು. ಉಳಿದಿದ್ದನ್ನು ಮಾಡಬೇಕು. ಉಳಿದಿದ್ದು ಮಾಡಬೇಕಾದ್ರೆ ದೇವರ ಪೂಜೆ ಅಂತ ಮಾಡಬೇಕು. ಹಾಂ, ಅದಕ್ಕೆ ಅದನ್ನು ಮಾಡಬೇಕು, ಸಮಯ ಮಾಡ್ಕೊಂಡು ಇದನ್ನು ಮಾಡಬೇಕು. ಇದನ್ನು ಬಿಡೋದಲ್ಲ. ಹಾಂ ಹಾಂ, ಹಾಂ, ಅದೇ ಸಂಧ್ಯಾವನೆ, ದೇವ್ರ ಪೂಜೆ, ಮಠಕ್ಕೆ ಹೋಗೋದು, ಪಾಠಕ್ಕೆ ಹೋಗೋದು, ಪ್ರವಚನಕ್ಕೆ ಹೋಗೋದು, ಇದೆಲ್ಲ ಬಿಡ್ತೇವೆ. ಉಳಿದಿದ್ದೆಲ್ಲ ಮಾಡ್ತೇವೆ. ಅಲ್ಲ, ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ಅದು ಮಾಡಲೇಬೇಕು, ಹೌದು, ಸಂಸಾರ ಅಂದಮೇಲೆ. ಆದರೆ ಇದನ್ನು ಮಾಡಬೇಕಾದನ್ನು ಮಾಡಲೇಬೇಕು. ಅದನ್ನು ಬೇಕಾದ್ರೆ ಸಂಕೋಚ ಮಾಡಬೇಕು, ಇದನ್ನು ಸಂಕೋಚ ಮಾಡಲಿಕ್ಕಿಲ್ಲ. ಹಾಂ, ಹೌದು. ಆದರೆ ಇದು ಒಂದು ಕರ್ತವ್ಯ. ಆ ಕೆಲಸ ಹೇಗೋ ಹಾಗೆ ಇದು ಅವಶ್ಯವಾಗಿ ಮಾಡಬೇಕಾಗತ್ತೆ. ಆ ಕೆಲಸ ಮಾಡ್ತಾ ಇರಬೇಕಾದ್ರೆ ನಿಮಗೆ ಬೇರೆ ಯೋಚನೆಗಳು, ಇದು ದೇವ್ರ ಪೂಜೆ ಅಂತ ಆ ಭಾವನೆ ಬರಲ್ಲ. ದೇವ್ರ ಪೂಜೆ ಮಾಡ್ತಿರ್ಬೇಕಾದ್ರೆ ಬರಲ್ಲ. ದೇವ್ರ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ದೇವ್ರ ಪೂಜೆ ಮಾಡ್ತಾ ಇದ್ದೇನೆ ಅಂತ ಗಮನ ಇರಲ್ಲ. ಹಾಂ, ಎಲ್ಲ ಬೇರೆ ಕಡೆ ಹೋಗಿರುತ್ತೆ. ಹಿಂಗೆ ದೇವ್ರ ಪೂಜೆ ಮಾಡಬೇಕಾದ್ರೆ ದೇವ್ರ ಪೂಜೆ ಮಾಡ್ತಾ ಇದ್ದೇನೆ ಗಮನ ಇಲ್ಲ ಅಂತಾದರೆ, ಬೇರೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ದೇವ್ರ ಪೂಜೆ ಮಾಡ್ತಾ ಇದ್ದೇನೆ ಅಂತ ಆಗುತ್ತಾ? ಇಲ್ಲ. ಅದಕ್ಕೋಸ್ಕರ ಅದು ಮಾಡಬೇಕು. ಅದು ಜೀವನ ನಿರ್ವಾಹಕ್ಕೋಸ್ಕರ, ಜೀವನ ನಿರ್ವಹಣಕ್ಕೋಸ್ಕರ, ಬದುಕಿಗೋಸ್ಕರ. ಇದು ಆತ್ಮಕ್ಕೋಸ್ಕರ. ಹಾಂ, ಮಠ ಉದ್ಧಾರ ಆಗುತ್ತೆ, ಮನೆ ಉದ್ಧಾರ ಆಗಬೇಕು, ಮನೆ ಮಾಡ್ತಾರೆ. ಇಲ್ಲ ಅಂದರೆ ಮಠದಲ್ಲಿ ಮಾಡ್ತಾರೆ, ಮಠ ಉದ್ಧಾರ ಆಗುತ್ತೆ. ಅದಕ್ಕೆ ಮಠದಲ್ಲಿ ಮಾಡಿದ್ರೆ ಮಠ ಉದ್ಧಾರ ಆಗುತ್ತೆ, ಮನೇಲಿ ಮಾಡಿದ್ರೆ ಮನೆ ಉದ್ಧಾರ ಆಗುತ್ತೆ. ಅದಕ್ಕೆ ಮನೇಲಿ ಮಾಡ್ತೇವೆ. ಅದು ಮಾಡಲೇಬೇಕು. ಮತ್ತೆ ಕೆಲಸ ಮಾಡಬೇಕಾದ್ರೆ ಭಗವಂತನ ಪ್ರೇರಣೆಯಿಂದ ಭಗವಂತ ಪ್ರೀತನಾಗಲಿ ಅಂತಲೇ ಮಾಡಬೇಕು. ಆವಾಗ ಆ ಕೆಲಸ ಮಾಡಬೇಕಾದ್ರೆ ಮೋಸ ಇರಲ್ಲ, ವಂಚನೆ ಇರಲ್ಲ. ಅಲ್ಲಿ ಆವಾಗ ಅಲ್ಲಿ ಕೂಡ ಆಸಕ್ತಿ ಇರ್ತಕ್ಕಂಥದ್ದಿರುತ್ತೆ, ಪ್ರಾಮಾಣಿಕತೆಯಿಂದ ಮಾಡಲಿಕ್ಕಾಗುತ್ತೆ. ಅದರ ಜೊತೆಯಲ್ಲಿ ನಾವು ಮಾಡಬೇಕಾದದ್ದ ಕೆಲಸವನ್ನು ಮಾಡಲೇಬೇಕು. ಕುರು ಭುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ. ಅದರಿಂದ ನಿಯತಂ ಕರ್ಮ ಅಂತ ಹೇಳಿದ್ದಾರೆ. ನಿಯತ ಕರ್ಮ, ಕುರುಭುಂಕ್ಷಚ ಕರ್ಮ ನಿಜಂ ನಿಯತಂ. ನಿಯತ ಅಂದರೆ ವಿಧಾನ ಮಾಡಿರ್ತಕ್ಕಂಥ ಕೆಲಸ, ಅದನ್ನು ಮಾಡಲೇಬೇಕು. ಅದೆಲ್ಲ ಮಾಡ್ಬೋದು. ಆದರೆ ನಾವು ಮಾಡಬೇಕಾದಂತಹ ಕಾಯಿಕವಾದ ಪೂಜೆಯನ್ನು ಬಿಟ್ಟು ಬರೀ ಮಾನಸಿಕ ಪೂಜೆ ಮಾಡ್ತೇವೆ ಅಂತಂದರೆ ಸರಿ. ಅದೆಲ್ಲ ಉತ್ತಮರಿಗಾಗುತ್ತೆ. ಅದೆಲ್ಲ ಉತ್ತಮರಿಗೆ. ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂತ ಹೇಳಿದ್ರಲ್ಲ, ಅದು ಉತ್ತಮರಿಗೆ ಹೇಳಿ. ಮಾಡ್ಬೋದು. ಈಗ ಹಾಸಿಗೆ ಹಿಡಿದು ಮಲಗಿದ್ದೇವೆ, ಆಪ್ರೇಷನ್ ಆಗಿದೆ ಅಥವಾ ವಯಸ್ಸಾಗಿದೆ, ಹೇಳಲಿಕ್ಕಾಗಲ್ಲ, ಬರೀ ಸ್ಪಾಂಜ್ ಬಾತ್ ಮಾಡಿಸ್ತಾ ಇದ್ದಾರೆ, ಅಂಥ ಸಮಯದಲ್ಲಿ ಮಾನಸಿಕ ಪೂಜೆ ಮಾಡ್ಬೋದು. ಅದು ಹೇಳಲಿಕ್ಕೆ ಆಗಲಿಲ್ಲ ಅಂತ ಅದ. ಹಾಂ, ನಾ ಬೆಳಿಗ್ಗೆ 5 ಗಂಟೆಗೆ ಆರಾಮಾಗಿ ನಿದ್ದೆ ಹೊಡಿತಾ ಇರ್ತೇನೆ, ಮಾನಸಿಕ ಪೂಜೆ ಮಾಡಿದೆ ಅಂತಂದರೆ ಅದೆಲ್ಲ ಆಗಲ್ಲ. 5 ಗಂಟೆಗೆ ಹೇಳಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಾ ಇರೋದು. ಆಮೇಲೆ ನಾನು ಇಲ್ಲ ನಿದ್ದೆ ಮಾಡಿರಲಿಲ್ಲ, ಸುಮ್ಮನೆ ಮಾನಸಿಕ ಪೂಜೆ ಮಾಡ್ತಾ ಇದ್ದೆ ಅಂತಂದರೆ ಅದೆಲ್ಲ ಆಗಲ್ಲ. ಹಾಂ, ಅದು ಅನಿವಾರ್ಯ ಕಾಲದಲ್ಲಿ ಮಾತ್ರ ಅಷ್ಟೇ.
ಈಗೆಲ್ಲೋ ಊರಿಗೆ ಹೋಗ್ತಾ ಇದ್ದೀರಾ, ಅವಾಗ ಸಂಧ್ಯಾವಂದನೆ ಮಾಡಲಿಕ್ಕೆ ಆಗಲಿಲ್ಲ, ಟ್ರೈನಲ್ಲೋ ಫ್ಲೈಟಲ್ಲೋ ಇದ್ದೀರಾ, ಅದು ಕೂಡ ಆ ಸಮಯಕ್ಕಿಲ್ದ ಹಾಗೇ ಟಿಕೆಟ್ ಬುಕ್ ಮಾಡ್ಕೋಬೇಕು. ಅದಾಗಲಿಲ್ಲ, ಡಿಲೇ ಆಯಿತು, ನಮ್ಮ ಇಚ್ಛೆ ಅಲ್ಲ ಅದು. ಟ್ರೈನು ನಾವು ಅಂದ್ಕೊಂಡಿದ್ದೆವು ಮಧ್ಯಾಹ್ನನೇ ಬರುತ್ತೆ ಅಂತ, ಇಲ್ಲ, ಈ 24 ಅವರ್ ಡಿಲೇ ಆಯಿತು, ಏನು ಮಾಡೋದು? ಅಂಥ ಸಮಯದಲ್ಲಿ ಬಿಡಲಿಕ್ಕಿಲ್ಲ. ಆವಾಗ ಮಾನಸಿಕವಾಗಿ ಮಾಡೋದು. ನಮ್ಮ ವ್ಯವಸ್ಥೆ ಮಾಡ್ಕೊಂಡಿದ್ದೆವು ನಾವು, ನಮ್ಮ ದೈನಂದಿನ ಆಚರಣೆಗಳಿಗೆ ತೊಂದರೆ ಬರಬಾರ್ದು ಅಂತಲೇ ನಾವು ಪ್ಲ್ಯಾನ್ ಮಾಡಿದ್ದು. ಆದರೆ ನಮ್ಮ ಇಚ್ಛೆಯಂತೆ ನಡೆಯಲ್ಲ. ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆயாது. ಅದರಿಂದ ಏನೋ ತೊಂದರೆ ಆಯಿತು, ಕಾಲಕ್ಕೆ ಮಾಡಲಿಕ್ಕೆ ಆಗಲಿಲ್ಲ, ಬರಲಿಕ್ಕೆ ಆಗಲಿಲ್ಲ. ಅಂಥ ಸಂದರ್ಭದಲ್ಲಿ ಅನಿವಾರ್ಯ. ನಾವು ಮಾನಸಿಕವಾಗಿ ಮಾಡಲಿಕ್ಕಾಗತ್ತೆ ಅಂಥೇಳಿ ನಾವೇ ತಪ್ಪಿಸ್ಕೊಳ್ಳಿಕ್ಕೆ ಅನುಕೂಲ ಇದೆ ಅಂಥೇಳಿ ಸಮಯ ಬದಲಾಯಿಸ್ಕೊಂಡು ಮಾಡೋದು ಸರಿಯಲ್ಲ. ಆತ್ಮನೋನ್ಯದ್ವಿತೀಯಂ ಚೇತ್ ಭಯಂ ತತ್ರಾಗ್ರಹಾದ್ಯದಿ ತರ್ಹೀಶ ಭಕ್ತಿ ಭಜನ ರೂಪೇ ಮುಖ್ಯೇ ದ್ವಿತೀಯಕೆ ಕಥಮಂತೆ ವಿಧಿಶ್ಚ ಸ್ಯಾತ್ ಯತ್ಪೂರ್ವಾರ್ಧೆ ನಿಷಿಧ್ಯತೆ. ಇಂದಿನ ಶ್ಲೋಕದಲ್ಲಿ ಪೂರ್ವೋತ್ತರ ವಿರುದ್ಧತಾ ಅಂತ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ವಾದಿರಾಜರು. ಅದರ ಅರ್ಥವನ್ನು ಈಗ ಸ್ಪಷ್ಟಪಡಿಸ್ತಾ ಇದ್ದಾರೆ. ಪೂರ್ವೋತ್ತರ ವಿರೋಧ ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಯಾಕೆ ವಿರೋಧ? ಮೊದಲನೇ ಭಾಗದಲ್ಲಿ ಪೂರ್ವಾರ್ಧದಲ್ಲಿ ಏನು ಹೇಳಿದ್ದಾರೆ? ಆತ್ಮನಃ ದ್ವಿತೀಯಾಭಿನಿವೇಶೇನ ಅಂತಿದೆ. ಭಯಂ ದ್ವಿತೀಯಾಭಿನಿವೇಶತಃ ಸ್ಯಾತ್ ಅಂತ. ದ್ವಿತೀಯ ಶಬ್ದಕ್ಕೇನರ್ಥ? ಆತ್ಮನಃ ಅನ್ಯತ್ ದ್ವಿತೀಯಂ. ಆತ್ಮ ಅಂದರೆ ಪರಮಾತ್ಮ, ಪರಮಾತ್ಮನಿಗಿಂತ ಬೇರೆಯಾದದ್ದು ಅನ್ಯತ್, ಅದೆಲ್ಲವೂ ಕೂಡ ದ್ವಿತೀಯ ಅಂತ. ಅಲ್ಲಿ ಅಭಿನಿವೇಶ ಅಂದರೆ ಆಗ್ರಹ, ಅದನ್ನು ಒಪ್ಪೋದು, ಅದನ್ನು ಸತ್ಯ ಅಂತ ತಿಳಿಯೋದು. ಈ ಅರ್ಥ ಮಾಡ್ತೀರಾ ಅಂತಾದರೆ ಆವಾಗ ಪರಮಾತ್ಮನಿಗಿಂತ ಬೇರೆಯಾದದ್ದು ಎಲ್ಲವೂ ಕೂಡ ಮಿಥ್ಯಾ ಅಂತ ತಿಳಿಬೇಕು. ಮಿಥ್ಯಾದರಲ್ಲಿ ನಿಮಗೆ ಅಭಿನಿವೇಶ ಇದ್ದರೆ, ದ್ವಿತೀಯ ಮಿಥ್ಯಾಭೂತವಾದದ್ದು ಅದರಲ್ಲಿ ಅಭಿನಿವೇಶ ಇದ್ದರೆ ಅಂತ ಅರ್ಥ ಮಾಡ್ತೀರಾ ಅಂತಾದರೆ ಕೊನೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ ಪರಮಾತ್ಮನ ಭಜನೆ ಮಾಡು ಅಂತ ಹೇಳ್ತಾರೆ. ಈಶ ಭಕ್ತಿ ಭಜನ ರೂಪೆ, ಭಕ್ತಿಯಿಂದ ಭಜನೆ ಮಾಡು ಅಂತ ಹೇಳ್ತಾರೆ. ಆ ಭಕ್ತಿ ಈಶ್ವರನೋ ಈಶ್ವರನಿಗಿಂತ ಬೇರೆಯೋ? ಭಕ್ತಿಯಿಂದ ಭಕ್ತೇಕೆಯ ತಂ ಈಶಂ ಆ ಭಜೇತ್ ಅಂತಿದೆ ಅಲ್ಲಿ. ಹಾಗಾದರೆ ಆ ಭಕ್ತಿ ಪರಮಾತ್ಮನಿಗಿಂತ ಬೇರೆಯೋ? ಪರಮಾತ್ಮನೇ. ಭಜನ ಪರಮಾತ್ಮಗಿಂತ ಬೇರೆಯೋ? ಪರಮಾತ್ಮನೇನು. ಭಕ್ತಿಯಾಗಲಿ ಭಜನ ಆಗಲಿ ಅದೆಲ್ಲ ಪರಮಾತ್ಮನಿಗಿಂತ ಬೇರೆಯಾದ. ಹಾಗಾದರೆ ಪರಮಾತ್ಮನಿಗಿಂತ ಬೇರೆಯಾದ ಭಕ್ತಿ ಭಜನ ಎಂಬತಕ್ಕಂಥ ದ್ವಿತೀಯ, ಪರಮಾತ್ಮನಿಗಿಂತ ಬೇರೆಯಾದದ್ದು. ಅವುಗಳಲ್ಲಿ ವಿಧಿಶ್ಚ ಕಥಂ ಸ್ಯಾತ್, ಕೊನೆಯಲ್ಲಿ ಅವನನ್ನು ಭಜನೆ ಮಾಡಿರಿ, ಭಕ್ತಿಯಿಂದ ಭಜನೆ ಮಾಡಿರಿ ಅಂತ ಆ ಶ್ಲೋಕ ವಿಧಾನ ಮಾಡಿದ್ದು, ಆದೇಶ ಮಾಡಿದ್ದು ಹೇಗೆ ಕೊಡುತ್ತೆ? ಅದರಿಂದ ಯತ್ ಪೂರ್ವಾರ್ಧೆ ನಿಷಿದ್ಧತೆ, ಯಾವ ಭಕ್ತಿ ಭಜನ ಇದೆಲ್ಲವನ್ನೂ ಪೂರ್ವಾರ್ಧದಲ್ಲಿ ನಿರಾಕರಣೆ ಮಾಡಿದ್ದಾರೆ, ಪುನಃ ಅದನ್ನು ಮಾಡಿರಿ ಅಂತ ಆದೇಶ ಮಾಡೋದು, ವಿಧಾನ ಮಾಡೋದು ಹೇಗೆ ಸಾಧ್ಯ ಅಂತ ಪೂರ್ವೋತ್ತರ ವಿರೋಧ ಬರುತ್ತೆ. ಆತ್ಮನಃ ಆತ್ಮತಃ ಪರಮಾತ್ಮನಿಗಿಂತ ಅನ್ಯತೆ ಬೇರೆಯಾದಂತಹ ಜಗತ್ತು ಉಳಿದದ್ದೆಲ್ಲವೂ ಕೂಡ ದ್ವಿತೀಯಂ ಚೇತ್ ದ್ವಿತೀಯವಾದರೆ ತತ್ರ ಆ ಪರಮಾತ್ಮನಿಗಿಂತ ಬೇರೆಯಾದಂತಹ ವಸ್ತುಗಳಲ್ಲಿ ಆಗ್ರಹ ಗಾಢವಾದ ನಂಬಿಕೆಯಿಂದ ಅಭಿಮಾನದಿಂದ ಯದಿ ಒಂದು ವೇಳೆ ಭಯ ಸಂಸಾರ ಭಯ ಉಂಟಾಗುತ್ತೆ ಅಂತಾದರೆ ತರ್ಹಿ ಹಾಗಾದರೆ ಅಂತೆ ಉತ್ತರಾರ್ಧದಲ್ಲಿ ಈಶ ಭಕ್ತಿ ಭಜನ ರೂಪೆ ಪರಮಾತ್ಮನನ್ನು ಭಕ್ತಿಯಿಂದ ಭಜನ ಮಾಡಬೇಕು ಎಂಬತಕ್ಕಂತಹ ಮುಖ್ಯವಾದ ದ್ವಿತೀಯ ಪದಾರ್ಥದಲ್ಲಿ ವಿಧಿಶ್ಚ ಮಾಡು ಎಂಬತಕ್ಕಂತಹ ಲಿಂಗಂತವಾದ ಪದದಿಂದ ಆದೇಶವು ಕಥಂ ಸ್ಯಾತ್ ಹೇಗೆ ಆದೀತು? ಯತ್ ಯಾಕೆಂದರೆ ಪೂರ್ವಾರ್ಧೆ ಆ ಶ್ಲೋಕದ ಪೂರ್ವಾರ್ಧದಲ್ಲಿ ಯತ್ ಯಾವ
ಈ ದ್ವಿತೀಯವಾದದ್ದು ನಿಷಿದ್ಧತೆ, ನಿರಾಕರಣೆ ಮಾಡಲ್ಪಟ್ಟಿದೆ. ಆತ್ಮತಃ ಪರಮಾತ್ಮನಿಗಿಂತ ಅನ್ಯತ್ ಬೇರೆಯಾದ ಜಗತ್ತು ಅಥವಾ ಉಳಿದವುಗಳು ದ್ವಿತೀಯಂ ಚೇತ್ ದ್ವಿತೀಯ ಶಬ್ದದಿಂದ ಹೇಳಲ್ಪಡ್ತಾ ಇದೆ. ತತ್ರ ಆ ಪರಮಾತ್ಮನಿಗಿಂತ ಬೇರೆಯಾದ ದ್ವಿತೀಯ ವಸ್ತುಗಳಲ್ಲಿ ಆಗ್ರಹಾತ್ ಗಾಢವಾದ ಅಭಿಮಾನದಿಂದ ಯದಿ ಒಂದು ವೇಳೆ ಭಯಂ ಸ್ಯಾತ್ ಸಂಸಾರ ಭಯವು ಉಂಟಾಗುವುದು ಅಂತಾದರೆ ತರ್ಹಿ ಆಗ ಅಂತೆ ಆ ಶ್ಲೋಕದ ಕೊನೆಯಲ್ಲಿ ಈಶಭಕ್ತಿ ಭಜನ ರೂಪೆ ಪರಮಾತ್ಮನನ್ನು ಭಕ್ತಿಯಿಂದ ಭಜನ ಮಾಡಬೇಕು ಎಂಬತಕ್ಕಂತಹ ಮುಖ್ಯವಾದ ದ್ವಿತೀಯಕ್ಕೆ ಪರಮಾತ್ಮನಿಗಿಂತ ಬೇರೆಯಾದಂತಹ ಪದಾರ್ಥದಲ್ಲಿ ವಿಧಿಶ್ಚ ಆ ಭಜೇತ್ ಎಂಬತಕ್ಕಂತಹ ಶಬ್ದದಿಂದ ಆದೇಶವು ಕಥಂ ಸ್ಯಾತ್ ಹೇಗೆ ಆದೀತು, ಯತ್ ಯಾವ ಕಾರಣದಿಂದ, ಯತ್ ಈ ಯಾವ ದ್ವಿತೀಯ ಪದಾರ್ಥವು ಪೂರ್ವಾರ್ಧದಲ್ಲಿ ನಿಷಿದ್ಧತೆ ನಿರಾಕರಿಸಲ್ಪಡ್ತಾ ಇದೆ. ತರ್ಹಿ ಕೋರ್ಥಃ ಪರಸ್ಯ ಇತ್ಯತಃ ಪರಾಭಿಮತ ಅರ್ಥಂ ಅನೂದ್ಯ ಪೂರ್ವೋತ್ತರ ವಿರೋಧಮೇವ ವಿಷದಯತಿ. ಹಾಗಾದರೆ ಅವರ ಅರ್ಥ ಏನು? ನಾವು ಹೇಳಿದೆವು ದೇಹಗೇಹಾದಿ ಅಂತ. ಅವರು ದ್ವಿತೀಯ ಪದಕ್ಕೇನು ಅರ್ಥ ಹೇಳ್ತಾರೆ? ಪರರಿಗೆ ಮಾಯಾವಾದಿಗಳು ಹೇಳುವಂಥ ಅರ್ಥ ಏನು? ಅಷ್ಟೇ ಅಲ್ಲ, ಅವರು ಹೇಳುವಂಥ ಅರ್ಥವನ್ನು ಹೇಳಿ ಪೂರ್ವೋತ್ತರ ವಿರೋಧ ಹೇಗೆ ಅದನ್ನು ವಿಷದಯತಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆತ್ಮತಃ ಅಂತಿದೆ, ಅದಕ್ಕರ್ಥ ಪರಮಾತ್ಮತಃ ಅಂತ ಅರ್ಥ. ಅನ್ಯತ್ ಅಂತಂದರೆ ಜಗತ್ತು ಅಂತರ್ಥ, ಬೇರೆಯಾದದ್ದು ಜಗತ್ತು ಅಂತ. ತತ್ರ ಅಂದರೆ ಬ್ರಹ್ಮನಿಗಿಂತ ಬೇರೆಯಾದ ಜಗತ್ತಿನಲ್ಲಿ. ಜಗತ್ತು ಅಂತಂದರೆ ಈ ಮೆಟೀರಿಯಲ್ ಮಾತ್ರ ಅಲ್ಲ, ಬ್ರಹ್ಮನಿಗಿಂತ ಬೇರೆಯಾಗಿರ್ತಕ್ಕಂಥ ಭಾವನಾತ್ಮಕವಾದದ್ದು ಕೂಡ. ಭಕ್ತಿಯೂ ಭಾವನಾ, ಭಜನೆಯೂ ಭಾವನಾ, ಇದೆಲ್ಲ ಮಾನಸಿಕವಾದದ್ದು. ಅದು ಕೂಡ ಈಶ್ವರನಿಗಿಂತ ವ್ಯತಿರಿಕ್ತವಾದದ್ದು. ಅದರಿಂದ ಇಲ್ಲಿ ಕೇವಲ ವಸ್ತುವನ್ನು ಮಾತ್ರ ಹೇಳ್ತಾ ಇಲ್ಲ, ಎಲ್ಲವನ್ನೂ ಹೇಳ್ತಾ ಇದ್ದಾರೆ. ಪರಮಾತ್ಮನಿಗಿಂತ ಬೇರೆಯಾದದ್ದು ಯಾವುದು? ಎಲ್ಲವೂ ಕೂಡ. ಈಶಶ್ಚ ಭಕ್ತಿಶ್ಚ ಭಜನಂಚ. ಅವ್ರ ಮತ ಪ್ರಕಾರ ಬ್ರಹ್ಮ ಸತ್ಯ, ಈಶ ಮಿಥ್ಯ. ಈಶ ಯಾರು? ಸಗುಣ ಬ್ರಹ್ಮ, ಅದಕ್ಕೆ ಈಶ. ಈಶ ಭಕ್ತಿ ಭಜನ ಮೂರು, ಅದಕ್ಕೆ ಈಶ ಭಕ್ತಿ ಭಜನ ರೂಪೆ ಅಂತಿದೆ ಅಲ್ಲಿ. ಈಶ ಅಂದರೆ ಸಗುಣ ಬ್ರಹ್ಮ. ಯಾಕೆ ಭಜನೆ ಮಾಡಬೇಕು ಅಂದರೆ ಯಾರನ್ನು ಭಜನೆ ಮಾಡಬೇಕು? ನಿರ್ಗುಣನನ್ನು ಏನು ಮಾಡಲಿಕ್ಕಿಲ್ಲ, ಸಗುಣ ಬ್ರಹ್ಮನ ಭಜನೆಯನ್ನೇ ಮಾಡಬೇಕು. ಅಂದರೆ ಈಶ ಸಗುಣ ಬ್ರಹ್ಮ, ಅವನನ್ನು ಹೇಳ್ತಾ ಇದ್ದಾರೆ. ಹಾಗೆಯೇ ಭಕ್ತಿಯಿಂದ ಹೇಳ್ತಾ ಇದ್ದಾರೆ ಭಕ್ತಿ, ಭಜನವನ್ನು ಹೇಳ್ತಾ ಇದ್ದಾರೆ ಭಜನ. ಹೀಗೆ ಈಶ ಭಕ್ತಿ ಭಜನ ಇವುಗಳು. ತಾನ್ಯೇವ ರೂಪಂ ಯಸ್ಯ ತಸ್ಮಿನ್, ಅದೇ ಸ್ವರೂಪವಾಗಿರ್ತಕ್ಕಂಥದ್ದು. ಯಾವುದಕ್ಕೆ? ದ್ವಿತೀಯ, ಮುಖ್ಯ ದ್ವಿತೀಯಕ್ಕೆ. ಎರಡನೇ ಪದಾರ್ಥಗಳು ಅಂದರೆ ಅದು. ಸಾಕ್ಷಾತ್ ಅದ್ವೈತ ವಿರೋಧಿ ಭೇದವಾಸನಾರೂಪತ್ವೇನ ಪರ ಅನಭಿಮತ ಘಟಪಟಾದಿತಃ ಅಪಿ ಅಸ್ಯೈವ ದ್ವಿತೀಯಸ್ಯ ಮುಖ್ಯತ್ವಾದಿತಿ ಭಾವಃ ಅಂತ. ಇಲ್ಲಿ ಮುಖ್ಯ ದ್ವಿತೀಯಕ್ಕೆ ಅಂದರು. ಮುಖ್ಯ ಯಾಕೆ? ಅದಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾರೆ. ಇತರರು ಘಟಪಟಾದಿಗಳನ್ನು ಹೇಳ್ತಾರೆ. ಆ ಘಟಪಟಾದಿಗಳು ಏನಿದೆ ಅದಕ್ಕಿಂತಲೂ ಕೂಡ ಅದ್ವೈತಕ್ಕೆ ಸಾಕ್ಷಾತ್ ವಿರೋಧಿಯಾಗಿರ್ತಕ್ಕಂಥದ್ದು ಯಾವುದು? ಈ ಈಶನಲ್ಲಿ ಭಕ್ತಿಯಿಂದ ಭಜನ. ಈಶನಲ್ಲಿ ಭಕ್ತಿಯಿಂದ ಭಜನ ಇದೆಯಲ್ಲ, ಇದು ಯಾವಾಗ ಸಾಧ್ಯ? ನಾವು ದೇವರನ್ನು ಭಕ್ತಿಯಿಂದ ಭಜನೆ ಮಾಡಬೇಕು ಅಂತಾದರೆ, ನಾನೇ ಈಶಾ ಅಂತ ದೇವರು ಅಂತ ಭಾವನೆ ಇದ್ದರೆ ಭಕ್ತಿಯಿಂದ ದೇವರನ್ನು ನಾವು ಭಜನೆ ಮಾಡಲಿಕ್ಕಾಗುತ್ತಾ? ಇಲ್ಲ. ನಾನು ಅಲ್ಪ, ನಾನು ಅಸ್ವತಂತ್ರ, ನಾನು ಅಜ್ಞಾನಿ, ಅಶಕ್ತ ಅಂತ ಈ ರೀತಿಯಲ್ಲಿ ನನ್ನಲ್ಲಿ ಭಾವನೆ ಇರಬೇಕು. ನೀನು ಸರ್ವಶಕ್ತ, ನೀನು ಸ್ವತಂತ್ರ, ನೀನು ಎಲ್ಲವನ್ನೂ ಕೊಡುವವನು, ನೀನು ಗುಣಪೂರ್ಣ, ನಿನ್ನಲ್ಲಿ ಔದಾರ್ಯಾದಿಗಳಿದೆ ಅಂತ ಅವನಲ್ಲಿ ನಾವು ಈ ಭೇದ ವಾಸನ ಇದ್ದರೆ, ಭೇದ ಇದ್ದರೆ, ಭೇದ ಜ್ಞಾನ ಇದ್ದರೆ ಭಜನೆ ಮಾಡಲಿಕ್ಕಾಗುತ್ತೆ. ಇಲ್ಲಾಂದರೆ ದಿವಸ
ತಂದೆ ಒಂದು ಫೋಟೋ ಅಥವಾ ಪ್ರತಿಮೆ ಮಾಡಿಸ್ಕೊಂಡು ಸಹಸ್ರ ಶೀರ್ಷ ಪುರುಷ ಅಂತ ಅಭಿಷೇಕ ಮಾಡಬೇಕಾಗುತ್ತೆ. ಯಾಕೆ ನಾನು ದೇವರು ಒಂದೇ ಅಲ್ವಾ? ಆದ್ದರಿಂದ ಯಾರಿಗೆ ಅಭಿಷೇಕ? ನನಗೆ ಅಭಿಷೇಕ. ದೇವ್ರ ಪೂಜೆ ಮಾಡ್ತೇನೆ ಅಂತ ತಂದೆ ಒಂದು ಪ್ರತಿಮೆ ಮಾಡಿಸ್ಕೊಂಡು ಇಟ್ಕೊಂಡು ದಿವಸ ಪೂಜೆ ಮಾಡಬೇಕಾಗುತ್ತೆ. ಹೌದಾ ಅಲ್ವ? ಅದಾಗುತ್ತಾ? ಇಲ್ಲ. ಹಾಗಾದರೆ ಜೀವ ಆ ಅದ್ವೈತಕ್ಕೆ ವಿರೋಧಿಯಾದದ್ದು ಯಾವುದು? ಈ ಭಜನಾದಿಗಳು. ಅದರಿಂದ ಅದನ್ನು ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಘಟಪಟಾದಿಗಳು ಅದು ಪರವಾಗಿಲ್ಲ. ಈ ಭಜನೆ ಮಾಡ್ತೇವೆ ಅಂತಂದರೆ, ಭಕ್ತಿಯಿಂದ ಭಜನೆ ಮಾಡ್ತೇವೆ ಅಂತಂದರೆ ಅದು ಸಾಕ್ಷಾತ್ ಅದ್ವೈತಕ್ಕೆ ವಿರೋಧಿಯಾಗಿ ಅದನ್ನು ಮುಖ್ಯ ಅಂತ ಹೇಳಿದ್ದಾರೆ. ಅಲ್ಲಿ ಮುಖ್ಯ ದ್ವಿತೀಯಕ್ಕೆ ಅಂತ ವಾದಿರಾಜರ ವಾಕ್ಯ ಇದೆ. ಆ ಮುಖ್ಯ ಶಬ್ದಕ್ಕೆ ಕೃತ್ಯ ಏನು, ಅದರ ಸಾರ್ಥಕತೆ ಏನು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಹಾಂ, ಘಟಪಟಾದಿಗಳಿದ್ದರೆ ಇರಲಿ. ಆದರೆ ನೀವು ಭಕ್ತಿಯಿಂದ ಭಜನೆ ಮಾಡಬೇಕು ಅಂತಾದರೆ ಅವಾಗ ಭೇದಜ್ಞಾನ ಇರಲೇಬೇಕು. ಘಟಪಟಾದಿಗಳಿದ್ದರೂ ಕೂಡ ಭೇದಜ್ಞಾನ ಇಲ್ಲ ಅಂದರೂ ಕೂಡ ಘಟಪಟಾದಿಗಳು ಇರ್ಬೋದು. ಆದರೆ ಭೇದಜ್ಞಾನ ಇಲ್ಲ ಅಂತಾದರೆ ಭಜನೆ ಮಾಡಲಿಕ್ಕಾಗಲ್ಲ, ಭಕ್ತಿಯಿಂದ ಭಜನೆ ಮಾಡಲಿಕ್ಕಾಗಲ್ಲ. ಹಾಂ ಹಾಂ ಹೌದು, ಭೇದ ಇದ್ರೇ ಭಕ್ತಿ. ಅದರಿಂದಾಗಿ ಮುಖ್ಯ ವಿರೋಧ. ಅದಕ್ಕೆ ಸಾಕ್ಷಾತ್ ಅದ್ವೈತ ವಿರೋಧಿ ಭೇದವಾಸನಾ ರೂಪತ್ವೇನ ಈ ಭಜನೆ ಇದೆಯಲ್ಲ, ಅದು ಅದ್ವೈತಕ್ಕೆ ವಿರೋಧಿಯಾಗಿರ್ತಕ್ಕಂತಹ ಭೇದ ಸಂಸ್ಕಾರ ಇರಬೇಕು. ಆದ್ದರಿಂದಾಗಿ ಪರ ಅನಭಿಮತ ಘಟಪಟಾದಿಸ್ತಃ ಅಪಿ ಅಸ್ಯೈವ ದ್ವಿತೀಯಸ್ಯ. ಇನ್ನೊಬ್ಬರು ಪರಾಭಿಮತ ಅಂತಿರಬೇಕಲ್ಲ, ಪರ ಅನಭಿಮತ. ಅವರಿಗೆ ಘಟಪಟಾದಿಗಳು ಕೂಡ ಸತ್ಯ ಅಂತೇನು ಅಭಿಮತ ಅಲ್ಲ, ಅದು ಪರ ಅನಭಿಮತ, ಅದನ್ನು ಮಿಥ್ಯ ಅಂತಲೇ ಹೇಳಿದ್ದಾರೆ. ಆದರೆ ಅವರಿಗೆ ಸತ್ಯ ಅಂತ ಅಭಿಮತವಲ್ಲದೇ ಇರತಕ್ಕಂತಹ ಘಟಪಟಾದಿಗಳಿಗಿಂತಲೂ ಕೂಡ ಇದು ಯಾವುದು ಭಜನೆ ಎಂಬತಕ್ಕಂಥದ್ದು ಇದೆಯಲ್ಲ, ಇದು ದ್ವಿತೀಯಸ್ಯ ಮುಖ್ಯತ್ವ, ಇದು ಮುಖ್ಯವಾಗಿದೆ. ಅದಕ್ಕೆ ಮುಖ್ಯ ದ್ವಿತೀಯಕ್ಕೆ ಅಂತ ಹೇಳಿದ್ದಾರೆ. ಮಾಯಾವಾದಿಮತೈ ನಿರ್ವಿಶೇಷಚಿತಃ ಅವಿದ್ಯಾಶಾಬಲ್ಯೇ ಸತಿ ಈಶ್ವರಾಖ್ಯಂ ದ್ವಿತೀಯಂ ತಸ್ಮಿನ್ ಭಕ್ತಿ ತಸ್ಯ ಸೇವಾ ಚ ಇತಿ ದ್ವಿತೀಯಂಚ ಪ್ರಥಮಂ ಭವತಿ. ಅದ್ವೈತ ಮತದಲ್ಲಿ ನಿರ್ವಿಶೇಷ ಚಿತ್ ಅಂದರೆ ನಿರ್ಗುಣ ಬ್ರಹ್ಮ, ಅವನಿಗೆ ಅವಿದ್ಯಾಶಾಬಲ್ಯೆ, ಅವಿದ್ಯೆಯ ಸಂಬಂಧ ಇದೆ ಅಂತಾದರೆ, ಅವಿದ್ಯೆಯಿಂದ ಅವನು ಕೂಡಿದಾಗ ಅವಾಗೇನಾಗುತ್ತೆ? ಅವಿದ್ಯಾಶಾಬಲ್ಯ ಸತಿ ಈಶ್ವರಾಖ್ಯ, ಅವನೇ ಈಶ್ವರನಾಗ್ತಾನೆ. ಅದೇ ಈಶಾ ಅಂತ ಹೇಳಿದರು. ಅವಿದ್ಯಾ ಸಂಬಂಧ ಬಂದರೆ ಈಶ್ವರ, ಅವಿದ್ಯಾ ಸಂಬಂಧ ಇಲ್ಲ ಅಂದರೆ ಬ್ರಹ್ಮ. ಅವ್ರ ಮತ ಪ್ರಕಾರ ಬ್ರಹ್ಮ ಈಶ್ವರ, ಬ್ರಹ್ಮ ಅವಿದ್ಯಾ ಸಂಬಂಧ ಇಲ್ಲದೇ ಇದ್ದವನು ನಿರ್ಗುಣ ಬ್ರಹ್ಮ, ನಿರ್ವಿಶೇಷ ಬ್ರಹ್ಮ. ಅವನಿಗೆ ವಿಶೇಷ ಬಂತು, ಅವಿದ್ಯಾ ಸಂಬಂಧ ಬಂತು, ಅವನು ಈಶ್ವರ ಅಂತ ಹೇಳ್ತಾರೆ. ಈಶ್ವರಾಖ್ಯಂ ದ್ವಿತೀಯಂ, ದ್ವಿತೀಯ ವಸ್ತು. ಅವನಲ್ಲಿ ಭಕ್ತಿ, ಅವನಲ್ಲಿ ತಸ್ಯ ಸೇವಾ, ಅವನ ಸೇವೆ. ಈ ರೀತಿಯಾಗಿ ಇದು ಮೊದಲು, ದ್ವಿತೀಯಂಚ ಪ್ರಥಮ, ಇದನ್ನೇ ಮುಖ್ಯವಾಗಿ ಒಪ್ಪಬೇಕಾಗುತ್ತೆ. ಪಶ್ಚಾತ್ ಘಟಪಟಾದಿಕಂ ಜಗತ್ತು, ಅನಂತರದಲ್ಲಿ ಘಟಪಟಾದಿ ಈ ಜಗತ್ತು. ಅನಂತರ ಘಟಪಟಾದಿಗಳು, ಅದರಿಂದ ದ್ವಿತೀಯ ಇದೆ. ಪ್ರಥಮ ಅಂದರೆ ಮುಖ್ಯ, ದ್ವಿತೀಯಂ ಭಿನ್ನವಾದಂಥದ್ದು ಮೊದಲು, ಅನಂತರ ಭಿನ್ನವಾದ ಘಟಪಟಾದಿಗಳು. ಅಂತೆ ಅಂತಿದೆ ಅಲ್ಲಿ, ಕಥಮಂತೆ ವಿಧಿಶ್ಚ ಸ್ಯಾತ್. ಅಂತೆ ಅಂದ್ರೇನು? ಶ್ಲೋಕಸ್ಯ ಉತ್ತರಾರ್ಧೇ ಅಂತ ಅರ್ಥ. ಶ್ಲೋಕದ ಉತ್ತರಾರ್ಧದಲ್ಲಿ ವಿಧಿ ಯಾವುದದು? ಆ ಭಜೇತ್ ಇತಿ ಅಂತ. ಪರಮಾತ್ಮನನ್ನು ಭಜೇತಲ್ಲ, ಆ ಭಜೇತ್, ಚೆನ್ನಾಗಿ ಭಜನೆ ಮಾಡಬೇಕು ಅಂತ ಹೇಳಿದ್ದಾರೆ. ಇತಿ ಲಿಂಗಂತ ಪದೇನ ವಿಧಾನ. ವಿಧಿ ಅಂತಂದರೆ ವಿಧಿಲಿಂಗ, ಲಿಂಗ ಅಂತ ಅಂದರೆ ವಿಧಿಲಿಂಗ, ವಿಧಿಲಿಂಗ ಧಾತು ಲಕಾರ, ಅದನ್ನು ಹೇಳಿ ವಿಧಾನ ಮಾಡಿದ್ದಾರೆ. ಯತಃ ಪೂರ್ವಾರ್ಧೆ ಬ್ರಹ್ಮಣಃ ದ್ವಿತೀಯೇ ಅಭಿನಿವೇಶತಃ ಭಯಂ ಸ್ಯಾದಿತಿ ದ್ವಿತೀಯಂ ದೂಷಯಿತ್ವಾ ಪುನಃ ಉತ್ತರಾರ್ಧೆ ಅತ ಇತಿ ದ್ವಿತೀಯಾಭಿನಿವೇಶಸ್ಯ ಭಯಹೇತುತ್ವಮೇವ ಹೇತುಕೃತ್ಯ ಈಶಂ ಭಕ್ತ್ಯಾ ಆಭೇಜಿತಿ ವಾಚಃ ಭಂಗ್ಯಂತರೇಣ ಈಶ್ವರಾದಿ ದ್ವಿತೀಯೇ ಅಭಿನಿವೇಶ ಏವ ವಿಧೀಯತೆ. ಅದರ ತಾತ್ಪರ್ಯ ಹೇಳ್ತಾ ಸ್ಪಷ್ಟಪಡಿಸ್ತಾ ಇದ್ದಾರೆ. ಪೂರ್ವಾರ್ಧದಲ್ಲಿ ಭಗವಂತನಿಗಿಂತ ಎರಡನೇ ವಸ್ತು, ಅವುಗಳಲ್ಲಿ
ಗಾಢವಾದ ಅಭಿಮಾನ ಇದೆ ಅಂತಾದರೆ ಅಭಿನಿವೇಶತಃ ಭಯಂ ಸ್ಯಾತ್, ಸಂಸಾರ ಭಯ ಬರುತ್ತೆ. ಇತಿ ದ್ವಿತೀಯಂ ದ್ಯೂಷಯಿತ್. ಆದ್ದರಿಂದ ಎರಡನೇ ಪದಾರ್ಥದಲ್ಲಿ ಅಭಿನಿವೇಶ ಇರಬಾರ್ದು, ಎರಡನೇ ಪದಾರ್ಥವೇ ಇಲ್ಲ ಅಂತ. ಅಭಿನಿವೇಶ ಇರಬಾರ್ದು ಅಂತಂದರೆ ಯಾಕೆ? ಅದು ಮಿಥ್ಯ. ಆದ್ದರಿಂದ ಅವರು ಎರಡನೇ ಪದಾರ್ಥವನ್ನು ನಿರಾಕರಣೆ ಮಾಡಿದ್ದಾರೆ. ಪುನಃ ಉತ್ತರಾರ್ಧದಲ್ಲಿ ಏನು ಹೇಳ್ತಾ ಇದ್ದಾರೆ? ಅತಃ ಅಂತ ಹೇಳಿದ್ದಾರೆ. ಅಲ್ಲೇನಿದೆ? ಯನ್ಮಾಯ ಯಾತೋ ಅಂತ ಅತಃ ಅಂತಿದೆ. ಅತ ಶಬ್ದಕ್ಕೇನರ್ಥ? ದ್ವಿತೀಯಾಭಿನಿವೇಶಸ್ಯ ಭಯಹೇತತ್ವಮೇವ ಅಂತ. ಎರಡನೇ ವಸ್ತುವಿನಲ್ಲಿ ಅಭಿಮಾನ ಇದೆ ಅಂತಾದರೆ ಸಂಸಾರಕ್ಕೆ ಕಾರಣ ಆಗುತ್ತೆ, ಭಯ ಎಂಬತಕ್ಕಂಥದ್ದುಂಟಾಗುತ್ತೆ. ಆದ್ದರಿಂದ ಅದನ್ನು ಕಾರಣವನ್ನಾಗಿಟ್ಟುಕೊಂಡು ಹಾಗೇನೇ ಹೇಳಿದ್ದಾರೆ, ಈಶಂ ಭಕ್ತಿಯ ಭಜೇತ್, ಪರಮಾತ್ಮನ ಭಕ್ತಿಯನ್ನು ಮಾಡುವಂಥ ಇತಿ. ಈ ವಾಕ್ಯ ಇದೆಯಲ್ಲ, ಇತಿ ವಾಚಃ ಭಂಗ್ಯಂತರೇಣ, ಒಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಇದು ಏನು ಹೇಳ್ತಾಯಿತು? ಈಶ್ವರಾದಿ ದ್ವಿತೀಯ ಅಭಿನಿವೇಶ. ಈಶ್ವರಾದಿ ಭಗವಂತನಿಂದ ಬೇರೆಯಾದ ವಸ್ತುಗಳಲ್ಲಿ ಪುನಃ ನೀವು ಅಭಿಮಾನವನ್ನೇ ಹೇಳ್ತಾ ಇದ್ದೀರಿ. ಮೊದಲನೇ ವಾಕ್ಯದಲ್ಲಿ ಅಭಿಮಾನ ಭಯಕ್ಕೆ ಕಾರಣ ಆಗಿದೆ. ಇನ್ನೊಂದು ರೀತಿಯಲ್ಲಿ ಪುನಃ ದ್ವಿತೀಯ ವಸ್ತುವಿನಲ್ಲಿ ಅಭಿಮಾನ ಇಡ್ರಿ ಅಂತಲೇ ಹೇಳ್ತಾ ಇದ್ದೀವಿ. ಅದನ್ನು ಪೂರ್ವೋತ್ತರ ವಿರೋಧ. ಅತಃ ಪೂರ್ವೋತ್ತರ ವಿರೋಧ. ಸೇವ್ಯ ಸೇವಕ ಭಾವ ಅದು ಯಾಕೆ? ಅದು ಹೇಳ್ತಾರೆ. ಸೇವ್ಯ ಸೇವಕ ಭಾವ ಇದೆಯಲ್ಲ, ಪರಮಾತ್ಮ ಸೇವ್ಯ, ನಾನು ಸೇವಕ. ಸೇವ್ಯ ಸೇವಕ ಭಾವ ಇರಬೇಕು ಅಂತಾದರೆ ಭೇದ ಇರಲೇಬೇಕು. ಸೇವ್ಯ ಸೇವಕ ಭಾವೋ ಹಿ ಭೇದಘಟಿತತ್ವಾತ್ ಪರಸ್ಯ ಮುಖ್ಯಂ ದ್ವಿತೀಯಂ. ಆದ್ದರಿಂದ ಇನ್ನು ಪರರಿಗೆ ಮುಖ್ಯವಾದದ್ದು ಯಾವುದು ಅಂತಂದರೆ ಭೇದ. ಅದ್ವೈತ ಅವ್ರು ಹೇಳೋದು, ಅದಕ್ಕೆ ವಿರುದ್ಧವಾದದ್ದು ಯಾವುದು? ದ್ವೈತ, ಭೇದ. ಹಾಗಾದರೆ ಈ ಸೇವ್ಯ ಸೇವಕ ಭಾವ ಇದೆ ಅಂತಾದರೆ ಅಲ್ಲಿ ಭೇದ ಇರಲೇಬೇಕು. ಅದು ಮುಖ್ಯವಾಗಿರ್ತಕ್ಕಂಥ ದ್ವಿತೀಯ ವಸ್ತುವಾಗುತ್ತೆ. ತಸ್ಸೇವ ವಿಧಾನೇ ಕಥಂ ನ ಪೂರ್ವೋತ್ತರ ವಿರೋಧ. ಅಂತಹ ಭೇದವನ್ನು, ಸೇವ್ಯ ಸೇವಕ ಭಾವವನ್ನು ಉತ್ತರಾರ್ಧ ವಿಧಾನ ಮಾಡುತ್ತೆ ಅಂತಾದರೆ ಪೂರ್ವಾರ್ಧದಲ್ಲಿ ನಿಷೇಧ ಮಾಡ್ತು, ಉತ್ತರಾರ್ಧದಲ್ಲಿ ವಿಧಾನ ಮಾಡ್ತು ಅಂಥೇಳಿ ಪೂರ್ವೋತ್ತರ ವಿರೋಧ ಕಥಂನ. ವಿರೋಧ ಹೇಗೆ ಬರಲ್ಲ? ಬಂದೇ ಬರುತ್ತೆ. ಗುರುದೇವಯೋರಾತ್ಮ ಚಿತ್ತಂ ಯಸ್ಯೇತಿ ವಿಗ್ರಹೇ ಪದಂ ತದಪಿ ವಕ್ತೀಶ ಭಜಕಸ್ಯ ಗುಣಾಂತರಂ. ಅಷ್ಟೇ ಅಲ್ಲ, ಭಾಗವತದಲ್ಲಿ ಗುರುದೇವತಾತ್ಮ ಅಂತ ಪದ ಇದೆ. ಗುರುದೇವತಾತ್ಮ ಎಂಬತಕ್ಕಂಥ ಪದಕ್ಕೆ ಗುರುದೇವತೆಯೋ ಆತ್ಮ ಯಸ್ಯ ಸಹ ಅಂತ ವಿಗ್ರಹ ಮಾಡಬೇಕು. ಆತ್ಮ ಅಂದರೆ ಮನಸ್ಸು, ಯಸ್ಯ ಆತ್ಮ ಯಾರ ಮನಸ್ಸು, ಗುರುದೇವತೆಯೋ ಗುರುಗಳಲ್ಲಿ ದೇವತೆಗಳಲ್ಲಿ ಅಥವಾ ಗುರುವಾದ ದೇವತೆಯಲ್ಲಿ ಹೇಗೆ ಹೇಳಬೇಕು? ಗುರುದೇವತೆ ಅನ್ನೋದು ದ್ವಿವಚನ ಇದೆ. ಗುರುಗಳಲ್ಲಿ ಮತ್ತು ದೇವತೆಗಳಲ್ಲಿ ಮನಸ್ಸು ಎಂಬುದಾಗಿ ಅರ್ಥ ಮಾಡಿದ್ರೆ ಆವಾಗ ಗುರುಗಳಲ್ಲಿ ಮತ್ತು ದೇವತೆಯಾದ ಪರಮಾತ್ಮ ಇವನಲ್ಲಿ ಮನಸ್ಸಿಟ್ಟವನು ಅಂತ ಅರ್ಥ ಆಗುತ್ತೆ. ಇದು ಎಲ್ಲಿಗೆ ವಿಶೇಷಣ? ಬುಧ, ಬುಧಃ ಗುರುದೇವತಾತ್ಮ ಬುಧಃ ಅಂತ. ಗುರುಗಳಲ್ಲಿ ಪರಮಾತ್ಮನಲ್ಲಿ ಮನಸ್ಸಿಟ್ಟಂತಹ ಜ್ಞಾನಿಯಾದವನು ಅಂತ ಹೇಳಿದರು. ಅಂಥವನು ಈಶನನ್ನು ಭಜಿಸಬೇಕು ಅಂತಿದೆ. ಅವಾಗೇನಾಯಿತು ಅಂತಂದರೆ ಪರಮಾತ್ಮನಲ್ಲಿ ಮತ್ತು ಗುರುಗಳಲ್ಲಿ ಏನು ಮನಸ್ಸಿದೆಯಲ್ಲ, ಇದು ಈಶ ಭಜನೆ ಮಾಡ್ತಕ್ಕಂಥವನಲ್ಲಿರ್ತಕ್ಕಂತಹ ವಿಶಿಷ್ಟವಾದ ಗುಣ. ಈಶ ಭಜಕಸ್ಯ ಗುಣಾಂತರಂ, ಭಗವಂತನ ಸೇವೆಯನ್ನು ಮಾಡ್ತಕ್ಕಂತಹ ವ್ಯಕ್ತಿಯಲ್ಲಿ ಇದು ವಿಶಿಷ್ಟವಾದ ಗುಣವನ್ನು ಹೇಳ್ತಾ ಇದೆ. ಆವಾಗೇನಾಯಿತು? ಬ್ರಹ್ಮ ನಿರ್ಗುಣ, ಭಜಕ ಗುಣವುಳ್ಳವನು ಸಗುಣ. ಅವರಿಗೆ ಅಭೇದ ಹೇಗೆ? ಸಗುಣ ನಿರ್ಗುಣರಿಗೆ ಅಭೇದ ಹೇಳಲಿಕ್ಕೆ ಬರಲ್ಲ. ಇಲ್ಲೀಗ ಗುರುದೇವತಾತ್ಮ ಅಂತ ಬುಧನಿಗೆ ವಿಶೇಷಣ ಕೊಟ್ಟಿದ್ದಾರೆ. ಹಾಗಾದರೆ ಬುಧನಲ್ಲಿ, ಜ್ಞಾನಿಯಲ್ಲಿ, ದೇವತೆಗಳಲ್ಲಿ, ಪರಮಾತ್ಮನಲ್ಲಿ ಭಕ್ತಿ ಎಂಬತಕ್ಕಂತಹ ವಿಶೇಷ ಇದೆ, ಗುಣ ಇದೆ. ಪರಮಾತ್ಮ ನಿರ್ಗುಣ. ಅದರಿಂದ ನಿರ್ಗುಣ ಸಗುಣರಿಗೆ ಭೇದವನ್ನು ಹೇಳಬೇಕು, ಅಭೇದ ಹೇಳಲಿಕ್ಕೆ ಬರಲ್ಲ. ಅದರಿಂದಾಗಿ ಗುರುದೇವತಾತ್ಮ ಎಂಬತಕ್ಕಂಥ ಪದ ಇರೋದ್ರಿಂದಲೂ ಪರಮಾತ್ಮನಿಗೂ ಜೀವನಿಗೂ ಭೇದವನ್ನೇ ಹೇಳಬೇಕು, ಅಭೇದ ಕೂಡೋದಿಲ್ಲ.
ಗುರುದೇವ ಅದಕ್ಕೆ ವಿಗ್ರಹವನ್ನು ತೋರಿಸ್ತಾ ಇದ್ದಾರೆ. ಗುರುದೇವತಾತ್ಮ ಅನ್ನೋದಕ್ಕೆ ಗುರುದೇವತೆಯೋ ಗುರುಗಳಲ್ಲಿ ಮತ್ತು ದೇವತೆಯಾದ ಪರಮಾತ್ಮನಲ್ಲಿ ಆತ್ಮ, ಅದಕ್ಕೆ ಅರ್ಥ ಚಿತ್ತಂ, ಅವರೇ ಅರ್ಥ ಬರೀತಾ ಇದ್ದಾರೆ. ಆತ್ಮ ಚಿತ್ತಂ ಮನಸ್ಸು ಯಸ್ಯ ಯಾವ ಭಕ್ತನಿಗೆ ಇದೆಯೋ ಇತಿ ವಿಗ್ರಹೆ, ಈ ರೀತಿಯಲ್ಲಿ ಸಮಾಸವನ್ನು ಮಾಡಿದ್ರೆ ತದಪಿ ಪದಂ, ಆ ಗುರುದೇವತಾತ್ಮ ಎಂಬತಕ್ಕಂಥ ಪದವೂ ಕೂಡ ಈಶಭಜಕಸ್ಯ ಪರಮಾತ್ಮನನ್ನು ಸೇವೆ ಮಾಡ್ತಕ್ಕಂತಹ ಭಕ್ತನ ಗುಣಾಂತರಂ ಇನ್ನೊಂದು ಗುಣವನ್ನು ವಕ್ತಿ ಹೇಳ್ತಾ ಇದೆ. ಗುರುದೇವತೆಯೋ ಗುರುಗಳಲ್ಲಿ ಮತ್ತು ದೇವತೆಗಳಲ್ಲಿ ಪರಮಾತ್ಮನಲ್ಲಿ ಆತ್ಮ, ಅದಕ್ಕೆ ಅರ್ಥ ಚಿತ್ತಂ, ಮನಸ್ಸು ಯಸ್ಯ ಯಾವ ಭಕ್ತನಿಗಿದೆಯೋ ಇತಿ, ಈ ರೀತಿಯಲ್ಲಿ ವಿಗ್ರಹೇ ವಿಗ್ರಹವನ್ನು ಮಾಡಿದರೆ ತದಪಿ ಪದಂ, ಆ ಗುರುದೇವತಾತ್ಮ ಎಂಬತಕ್ಕಂತಹ ಪದವೂ ಕೂಡ ಈಶಭಜಕಸ್ಯ ಭಗವಂತನನ್ನು ಸೇವೆ ಮಾಡತಕ್ಕಂತಹ ಭಕ್ತನ ಗುಣಾಂತರಂ ಇನ್ನೊಂದು ಗುಣವನ್ನು ವಕ್ತಿ ಹೇಳ್ತಾ ಇದೆ. ಯಾರು? ನಾವು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಅರ್ಥ ಮಾಡಲಿಲ್ಲ ಅಂತಾದರೆ ಆವಾಗ ಏನಾಗುತ್ತೆ, ಪುನಃ ಪೂರ್ವೋಕ್ತ ವಿರೋಧ ಬರುತ್ತೆ. ಗುರುದೇವತಾತ್ಮ ಅಂತ ಹೇಳ್ತೀರಾ, ಅವರ ಅರ್ಥ ಏನು? ನೀನೇ ಗುರು, ನೀನು ದೇವತೆ ಅಂತ. ಭಜ ಅನ್ನೋದೇ ಕೊಡುತ್ತೆ. ನೀನೇ ಗುರು ದೇವತೆ ಆಗಿಬಿಟ್ಟಿದ್ರೆ ಆವಾಗ ಈಶಂ ಆ ಭಜೇತ್ ಹೇಗೆ ವಿರೋಧ ಬರುತ್ತೆ. ಹೌದು, ಈಶಂ ಆ ಭಜೇತ್, ಅದೇ ಹಾಂ. ಅದರಿಂದ ಗುರುದೇವತಾತ್ಮ ಅನ್ನೋದು ವಿಶೇಷಣ ಅಂತ ಇಟ್ಕೋಬೇಕು. ಆವಾಗ ಬುಧಃ ಆ ಭಜೇತ್ ಕೊಡುತ್ತೆ. ಒಂದು ವೇಳೆ ನೀವು ಹೇಳುವ ರೀತಿಯಲ್ಲಿ ಗುರುವಿನ ಸ್ವರೂಪನೂ ಆಗಿದ್ದಾನೆ, ದೇವತಾ ಸ್ವರೂಪನೂ ಆಗಿದ್ದಾನೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವಾಗ ಈಶಂ ಆ ಭಜೇತ್ ಕೊಡಲ್ಲ ಅಂತ ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ. ನಾನು ತರ್ಹಿ ಗುರುದೇವತಾತ್ಮ ಇತಿ ಪದಸ್ಯ ಕೋರ್ಥಃ, ಅಲ್ಲ ಒಂದು ವೇಳೆ ಜೀವ ಈಶ್ವರಿಗೆ ಭೇದವನ್ನೇ ಹೇಳ್ತೀರಾ ಅಂತಾದರೆ, ಯಾಕೆ ಸೇವಕ ಭಾವ ಇದೆ, ಸೇವ್ಯ ಈಶ, ಸೇವಕ ಭಕ್ತ ಅಂದ ಭೇದ ಇದೆ ಅಂತ ಹೇಳ್ತಾ ಇದ್ದಾರೆ. ಗುರುದೇವತಾತ್ಮ ಅಂತಿದೆಯಲ್ಲ, ಅದಕ್ಕೇನರ್ಥ? ಗುರುವನ್ನು ದೇವತೆಯನ್ನು ಆತ್ಮ ನನ್ನ ಸ್ವರೂಪ ಅಂತ ತಿಳಿಬೇಕು ಅಂತ ಅದಕ್ಕೆ ಅರ್ಥ ಅವ್ರು ಮಾಡ್ತಾರೆ. ಹಾಗಾದರೆ ಗುರುದೇವತಾತ್ಮ ಎಂಬತಕ್ಕಂತಹ ಪದ ವಿರೋಧ ಬರುತ್ತಲ್ಲ ಅಂತೇಳಿದ್ರೆ, ಕೋರ್ಥಃ ಗುರುದೇವತಾತ್ಮ ಇತಿ ಪದಸ್ಯ, ಗುರುದೇವತಾ ಪದಕ್ಕೇನರ್ಥ ಇತ್ಯತಃ ಅದಕ್ಕೆ ಹೇಳ್ತಾರೆ ಗುರುದೇವತೆಯೋ ಆತ್ಮ ಚಿತ್ತಂ ಯಸ್ಯ ಸಹ ಗುರುದೇವತಾತ್ಮ ಅಂತರ್ಥ. ವಿಗ್ರಹೇ ಅಂದರೆ ಸಮಾಸ ಅಂತರ್ಥ. ಗುಣಾಂತರಂ ಅಂದರೆ ಏನರ್ಥ? ಗುರೌ ದೇವತಾಯಾಂಚ ಕೃತಮನಸ್ಕತ್ವ ರೂಪಗುಣಂ ಅಂತ. ದೇವತೆಯಲ್ಲಿ ಗುರುಗಳಲ್ಲಿ ಮನಸ್ಸಿಟ್ಟಿದ್ದಾನೆ, ಮನಸ್ಸನ್ನು ಇಟ್ಟವನು ಎಂಬತಕ್ಕಂಥ ಗುಣವನ್ನು ಆ ಬುಧನಲ್ಲಿ ಭಕ್ತನಲ್ಲಿ ಹೇಳ್ತಾ ಇದ್ದಾರೆ. ಅಂದ ಮನಸ್ಸಿಟ್ಟಿದ್ದಾನೆ ಯಾರಲ್ಲಿ? ಪರಮಾತ್ಮನಲ್ಲಿ. ಹಾಗಾದರೆ ಅವರಲ್ಲಿ ಪುನಃ ಭೇದ ಇರಬೇಕು. ಪರಮಾತ್ಮ ಬರುತ್ತೆ. ಈ ರೀತಿಯಲ್ಲಿ ಭೇದವನ್ನೇ ಹೇಳಬೇಕು. 10 ನಿಮಿಷ ಬಿಟ್ಟು ಬೇರೆ ಬೇರೆ ಅರ್ಥ ಇರುತ್ತೆ.